ಏಳ ಕಡಿತ ನನಗೊಂದು ತೇಳ ಕಡಿತ ಕಾಳ ಕತ್ತಲದೊಳಗ ಕುಂತಿತ್ತ ನನ್ನ ಕಂಡು ಬಂದಿತ್ತ ತೇಳ ಕಡಿತ ನನಗೊಂದು ತೇಳ ಕಡಿತ ಕಾಳ ಕತ್ತಲದೊಳಗ ಕುಂತಿತ್ತ ನನ್ನ ಕಂಡು ಬಂದಿತ್ತ ಎಷ್ಟು ದಿನದ ಸಿಟ್ಟು ಇಟ್ಟಿತ್ತ ಅದು ತೀರಿಸಿ ಬಿಟ್ಟಿತ್ತ ಯಾರು ಹೇಳಿದರೇನು ಆದಿತ್ತ ಹುಟ್ಟಿದ ಮೊದಲ ಕಂಡೇನಿಲ್ಲ ಇದರ ಮಹಿಮ ಶಿವನೇ ಬಲ್ಲ ಗಟ್ಟಿಯಾಗಿ ಮುಳ್ಳು ಕುಚ್ಚಿತ್ತ ಮಯವಾಗಿ ಹೋಗಿತ್ತ ತೇಳ ಕಡಿತ ನನಗೊಂದು ತೇಳ ಕಡಿತ ಕಾಳ ಕತ್ತಲದೊಳಗ ಕುಂತಿತ್ತ ನನ್ನ ಕಂಡು ಬಂದಿತ್ತ ಮೂರು ದೇಯದೊಳಗೆ ತಾನಿತ್ತ ಪರಮಾತ್ಮನ ನಾದದೊಳ ತಾನು ಬೆಳೆದಿತ್ತ ಮೂರು ದೇಯದೊಳಗೆ ತಾನಿತ್ತ ಪರಮಾತ್ಮನ ನಾದದೊಳ ತಾನು ಬೆಳೆದಿತ್ತ ಸಾರಿ ಬಂದು ಎಲ್ಲ ನೋಡಲು ಮೂರು ಲೋಕ ತಳಗೋ ಮೇಲೆ ಮೀರಿದ ಉಲ್ಮನೆ ಹಾರಿ ನಿಂತಿತ್ತ ಗುರುಪಾತೆ ಮಾತಾಗಿತ್ತ ತೇಳ ಕಡಿತ ನನಗೊಂದು ತೇಳ ಕಡಿತ ಕಾಳ ಕತ್ತಲದೊಳಗ ಕುಂತಿತ್ತ ನನ್ನ ಕಂಡು ಬಂದಿತ್ತ ದೇವರ ಮನೆಯ ಮೂಲೆ ಒಳಗಿತ್ತ ಮೂರ್ತಿ ಮುಖದ ಕೊಂಡೆ ಮಾಡಿತ್ತ ದೇವರ ಮನೆಯ ಮೂಲೆ ಒಳಗಿತ್ತ ದೇವ ಶಿಶನಳದಿ ಜಾನೊಳಗ ತೇಳು ಕುಂತಿತ್ತ ತುತ್ತು ತಿರುಳು ಎತ್ತರಾಗಿತ್ತ ಉತ್ತಿಡದಂಗಾಗಿತ್ತ ತೇಳ ಕಡಿತ ನನಗೊಂದು ತೇಳ ಕಡಿತ ಕಾಳ ಕತ್ತಲದೊಳಗ ಕುಂತಿತ್ತ ನನ್ನ ಕಂಡು ಬಂದಿತ್ತ ವಾಕ್ಯವನೆಲ್ಲ ಮೋಹದಿಂದ ನಡೆದಿ ಹೋಲಿಸುತ್ತ ಜನರ ಭೇದಾಮತಿ ಕೆಡಿಸಿರುವ ಸಾಧುನಿಗೆ ಮಡಿಯುವೆನೋ ಸಾಧು ನಿಜಗುಳಿಗೆ ಮಡಿಯುವೆನು ನಿಜವನ್ನರಿಸುವ ಶ್ರೀ ನಿಜಗುಳಿಯ ಗ್ರಂಥವನು ನಿಜವಾಗಿ ಬೇಡಿ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಶುದ್ಧರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ತೂಗುತ್ತದೆಪ್ಪವೇ ಶಾಸ್ತ್ರವೆಂಬುವ ನೈಗಳು ಬಾಳ ಶಕ್ತಿಯ ಶೃಂಗ ಗರ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು
सम्प्राप्ता कर्मबन्धविदायिनी आत्मज्ञानप्रदानेन तस्मै श्रीगुरुवे नमः। सिद्धसद्गुरुपादाब्जं जननी जनकस्तम् तत्तोपदेशकर्तारं नत्वा भक्तिपुरस्सरम्। जगदादि जगद्गुरु सिद्धारूढ़ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯವರೆಗೂ ಶ್ರೀಮನ್ ನಿಜಗಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧ ಎನ್ನುವ ಗ್ರಂಥದ 1ನೇ ಸಂಧಿಯ 14ನೇ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಸೂತ್ರದಲ್ಲಿ ಯಾವ ಪಿಂಡ ಉತ್ಪತ್ತಿ ಕಾರ್ಯದ ವಿವರಣೆಯನ್ನ ಬಹು ಸುಂದರವಾಗಿ ಸಾಮಾನ್ಯರಿಗೂ ಅರ್ಥವಾಗುವಂತೆ, ಸ್ತ್ರೀಯರಿಗೂ ಮನಮುಟ್ಟುವಂತೆ, ಅವರ ಅನುಭವಕ್ಕೆ ಬರುವಂತೆ ಗರ್ಭೋ ಉಪನಿಷತ್ತಿನ ಆಧಾರವಾಗಿಟ್ಟುಕೊಂಡು ಆ ವಿಚಾರವನ್ನೇ ನಿಮ್ಮೆಲ್ಲರಿಗೆ ತಿಳಿಯುವಂತೆ ಬೋಧವನ್ನ ಮಾಡ್ತಾ ಬಂದರು. ಈಗಿನ ಸೂತ್ರದಲ್ಲಿ ಯಾವ ಜೀವನು ತನ್ನ ಹೊರಗೆ ಬಂದ ತಕ್ಷಣ ತನ್ನ ದೇಹವನ್ನು ನೋಡಿ ಆ ದೇಹವೇ ತಾನು ಅಂತ ಭ್ರಮೆಗೆ ಒಳಗಾಗಿ ಅಧ್ಯಾಸ ಭ್ರಾಂತಿಯಿಂದ ಕೂಡಿಕೊಂಡು ತಪ್ಪು ತಿಳುವಳಿಕೆಯಿಂದ ತನುವಿದು ತಾನೆಂಬ ಬಗೆಯಿಂದೇ ಜೀವಂಗೆ ಜನಿಸು 5 ಅವಸ್ಥೆಗಳು ಅಂತ ಇಲ್ಲಿ ಅವಸ್ಥೆಗಳನ್ನು ಹೇಳ್ತಾರೆ. 5 ಅವಸ್ಥೆ ಯಾವುವು ಅಂತ ಸೂತ್ರದಲ್ಲಿ ನಾಮ ಸಂಕೇತವನ್ನು ಮಾಡಿ ಆ ನಾಮದ ಅನುಭವವನ್ನು ನುಡಿಯಲ್ಲಿ ಹೇಳ್ತಾ ಹೋಗ್ತಾರೆ. ಯಾಕಾಯ್ತು ಅಂದ್ರೆ, ತನ್ನ ಸ್ವರೂಪವನ್ನ ತಾನು ತಿಳಿದುಕೊಂಡು ತನ್ನ ಜ್ಞಾನ ತನಗಾಗಿತ್ತು ಅಂದ್ರೆ, ಸರಿಯಾಗಿ ನೋಡಿದ್ದಂದ್ರೆ ಈ ಜೀವನಿಗೆ ಯಾವ ಕಾರಣವೂ ಭ್ರಾಂತಿ ಆಗ್ತದಿಲ್ಲ, ಭ್ರಮೆ ಆಗ್ತದಿಲ್ಲ. ಯಾಕಂದ್ರೆ ಇದ್ದಂತ ವಸ್ತುವನ್ನ ಇದ್ದಂಗೆ ನೋಡ್ಲಿಕ್ಕೆ ಬರಲಿಲ್ಲ ಅವನಿಗೆ. ಹಗ್ಗದಲ್ಲಿ ಹಾವಂತ ಬಹಳ ಸಲ ಹೇಳ್ತೀವಿ, ಹೇಳೋದು ಸತ್ಯ ಅದ. ಹಗ್ಗವಂತೆ ತಿಳಿದ್ರೆ ಹಾವಿನ ಭ್ರಾಂತಿ ಯಾಕಾಗ್ತಿತ್ತಂತ. ಇದು ಹಗ್ಗನೇ ಅಂತ ತಿಳ್ಕೊಂಡ್ಬಿಟ್ರೆ ಮುಂದೆ ಯಾವ ಕಾರ್ಯಕ್ಕೂ ಆಸ್ಪದನೆ ಇದ್ದಿಲ್ಲ. ಮೋಟ ಮರವನ್ನ ಮೋಟ ಮರ ಅಂತ ತಿಳಿದ್ಬಿಟ್ಟಿದ್ರೆ ಕಳ್ಳನ ಭ್ರಾಂತಿ ಆಗ್ತದಿಲ್ಲ, ಮುಂದಿನ ಕಾರ್ಯಗಳೇ ಆಗ್ತದಿಲ್ಲ. ಚಿಪ್ಪನ್ನ ಚಿಪ್ಪಂತ ತಿಳಿದ್ರೆ ಅಲ್ಲಿ ಬೆಳ್ಳಿಯ ಭ್ರಾಂತಿ ಆಗ್ತದಿಲ್ಲ, ಅನಂತ ಕಾರ್ಯಗಳೇ ನಡೀತಿದ್ದಿಲ್ಲ.
ಅದರಂತೆ ನಾವು ನಮ್ಮ ಸ್ವರೂಪವನ್ನು ಇದ್ದಂತೆ ತಿಳಿದಿದ್ರೆ ಇವೆಲ್ಲ ಭ್ರಾಂತಿಗಳು ಆಗ್ತಿದ್ದಿಲ್ಲ. ಆಗ್ಯವ ಅಂತಂದ್ರೆ ಏನರ್ಥ? ನಾವು ಇದ್ದಂಥ ವಸ್ತುವನ್ನು ಇದ್ದಂತೆ ನಾವು ತಿಳಿದಿಲ್ಲ, ಇಲ್ಲದ ವಸ್ತುಗಳನ್ನು ಇದ್ದಂಥ ವಸ್ತುವಿನ ಮೇಲೆ ಆರೋಪವನ್ನು ಮಾಡಿವಿ. ಆ ಆರೋಪವೇ ನಮಗೆ ಭ್ರಮೆಯಾಗಿದೆ. ಅದೇ ಪ್ರಕಾರವಾಗಿ ಜೀವನಿಗೆ 5 ಅವಸ್ಥೆ ಅಂದ್ರೆ ಪಂಚ ಅವಸ್ಥೆಗಳು ಅಂತ ಅರ್ಥ. ಅದರಲ್ಲಿ 1ನೇ ನುಡಿಯಲ್ಲಿ ಹೇಳ್ತಾರೆ, ಜೀವನಿಗೆ 5 ಅವಸ್ಥಾನುರೂಪವೇ ತನ್ನ ಭಾವ ಭೇದದಳು ಇಂತು ತೋರ್ಪವು. ಭಾವಕ್ಕೆ ನಾನು ಅವನು ಅರಿಯಲು ಒರೆವನು, ಸದ್ಭಾವದಿಂದ ನೀನು ತಿಳಿ ಅಂದ್ರು. ತಿಳಿಯಕ ಕುಂತಿಲ್ಲ ಮತ್ತೆ ತಿಳಿ, ಕೇಳಕ ಕುಂತಿಲ್ಲ ಮತ್ತೆ ಕೇಳು. ಸಾಮಾನ್ಯ ರೀತಿಯಿಂದ ತಿಳಿಯುವುದು ಬೇರೆ, ವಿಶೇಷವಾದ ರೀತಿಯಿಂದ ತಿಳಿಯುವುದು ಬೇರೆ. ಭಾವದಿಂದ ತಿಳಿಯುವುದು ಬೇರೆ, ಸದ್ಭಾವದಿಂದ ತಿಳಿಯುವುದು ಬೇರೆ. ಭಾವ ಏನಾಗ್ತದಂದ್ರೆ ಅದು ಅರ್ಥಜ್ಞಾನ ಆಗ್ತದೆ ವಿನ ಸದ್ಭಾವ ಆಗೋದಿಲ್ಲ. ಸದ್ಭಾವದ ಆಲಿಸು ಅಂತೇನು? ಸದ್ಭಾವದಿಂದ ಕೇಳಿದರೆ ಭಕ್ತಿಯಿಂದ ಕೇಳು ಅಂತ. ಸದ್ಭಾವ ಅಂದ್ರೆ ಭಕ್ತಿಯಿಂದ ಕೇಳು, ಬರೇ ಭಾವದಿಂದ ಕೇಳೋದಲ್ಲ. ನೀವೇ ನೋಡ್ರಿ, ಜಗತ್ತಿನಲ್ಲಿ ಬಹಳಷ್ಟು ದೇವರುಗಳು ಉಂಟು, ಬಹಳ ದೇವರಾವ. ಆಯಾ ದೇವರಲ್ಲಿ ಆಯಾ ವ್ಯಕ್ತಿಗಳ ಭಕ್ತಿನೂ ಕೂಡ ಆದ. ಆದರೆ ಎಲ್ಲ ದೇವರಿಗೆ ಹೋಗುವ ರೀತಿ ನೀತಿ ಭಕ್ತಿನೇ ಬೇರೆ, ತಮ್ಮ ಮನೆ ದೇವರಿಗೆ ಹೋಗುವ ರೀತಿ ನೀತಿ ಭಕ್ತಿನೇ ಬೇರೆ. ವಿಚಾರ ಮಾಡ್ರೆ ನಾ ಹೇಳ ಮಾತು ಸುಳ್ಳಲ್ಲ. ಎಲ್ಲ ದೇವ್ರನ್ನ ಬಿಟ್ರು ನಡೀತದ್ರಿ, ನಮ್ಮ ಮನೆ ದೇವ್ರನ್ನ ಹೆಂಗ್ ಬಿಡ್ಬೇಕಂತೀವಿ? ಅಂದ್ರೆ ದೇವರುಗಳಲ್ಲಿ ಭಾವದ ದೇವರುಗಳು ಬೇರೆ, ಭಕ್ತಿಯ ದೇವರುಗಳು ಅಂತ ಅರ್ಥ ಆಯ್ತಲ್ಲ. ಅದೇ ರೀತಿ ನಮ್ಮ ಅನುಭವಕ್ಕೆ ತಂದುಕೊಳ್ತಕ್ಕಂಥ ವಿಚಾರಕ್ಕೆ ಹೋದಾಗ ನಾವು ಯಾವ ರೀತಿ ಕೇಳಬೇಕು ಅಂದ್ರೆ, ಯಾವ ಮಹಾತ್ಮರ ಮಾತುಗಳನ್ನು ಸದ್ಭಾವದಿಂದ ಆಲಿಸಬೇಕು ಅಂದ್ರೆ ಭಕ್ತಿಯನ್ನು ಇಟ್ಟುಕೊಂಡು ಭಾವದಿಂದ ಸಾಕ್ಷಾತ್ ಭರ್ಗೋ ನರಾಕೃತಿ. ಜಗತ್ತಿನಲ್ಲಿ ನಿಮ್ಮೆಲ್ಲರನ್ನ ಪಾವನ ಮಾಡಲಿಕ್ಕೆ, ಪವಿತ್ರವನ್ನು ಮಾಡಲಿಕ್ಕೆ, ಕಲ್ಯಾಣ ಮಾಡಲಿಕ್ಕೆ ಕಂಕಣಬದ್ಧರಾಗಿ ಜಗತ್ತನ್ನ ಏನು ಮಾಡಲಿಕ್ಕೆ ಹೊರಟಾರಂದ್ರೆ, ಮಹಾತ್ಮರು ನಮ್ಮ ಅಜ್ಞಾನವನ್ನು ಕಳೆಯಲಿಕ್ಕೆ ಬಂದಂತ ನಿರಾಕಾರದ ಪರಮಾತ್ಮನೇ ಸಾಕಾರ ಸಗುಣ ರೂಪವನ್ನು ತಾಳಿ ಉದ್ಧಾರ ಮಾಡಲಿಕ್ಕೆ ಬಂದಂತ ಭಗವಂತನೇ ಅಂತ ಯಾರಿಗೆ ಭಾವ ಬಂದು ಕೇಳ್ತಾರ ಅವ್ರಿಗೆ ಇದು ತಿಳಿತದ. ಯಾರಿಗೆ ಭಾವ ಬಂದು ಕೇಳ್ತಾರ ಅವ್ರಿಗೆ ತಿಳಿತದ, ಅದ್ರಾಗೇನು ಅನುಮಾನಿಲ್ಲ. ಹಾಗೆ ಈ ಜೀವನಿಗೆ 5 ಅವಸ್ಥಾನುರೂಪವೇ ಅಂದ್ರೆ 5 ಅವಸ್ಥೆಗಳು ಬಂದವು. ಯಾಕೆ ಬಂದವು ಅಂದ್ರೆ ಭಾವನಾ ಮೂಲಕ ಪ್ರಾಪ್ತಗಳಾಗುತ್ತವೆ ಎಂದು. ನಮಗೆ ಇದು ಒಬ್ಬನಿಗೆ 3 ಅವಸ್ಥೆ ಅಂತ ಎಲ್ಲರಿಗೂ ಗೊತ್ತಾವಲ್ಲ. ಯಾಕೆ ಬಂದವು ಇವು? ಜಾಗ್ರ, ಸ್ವಪ್ನ, ಸುಷುಪ್ತ ಅಂತ ಹೇಳ್ತೀವಿ ಸಾಮಾನ್ಯ ತಿಳಿಲಿಕ್ಕೆ. ಇವು ಭಾವನೆ ಮೇಲೆ ಬಂದವೋ ಇಲ್ಲನ ಪ್ರಿಂಟ್ ಹಾಕ್ಯವ ನಮಗೆ. ನಮ್ಮ ಭಾವನೆ ಅಂದ್ರೆ ಉಪಾಧಿಗಳಿಂದ ಬಂದಂತ ಭಾವಗಳೇ ವಿನಃ ಅವು ಯಾವ್ಯಾವ ಬಣ್ಣಗಳಲ್ಲಿ ಸೇರ್ಬೋದು ಅದೇ ರೂಪವನ್ನು ಹೊಂದುವಂತೆ. 5 ರೀತಿ ಹೆಂಗಾಗ್ತದೆ ಒಬ್ಬನಂದ್ರೆ, ಒಂದು ನೀರನ್ನುವಂಥದ್ದು ಒಂದೇ ಅದ.
5 ಬಣ್ಣಗಳಾವ, 5 ಬಣ್ಣದ ಡಬ್ಬೆ ಅವ. ಯಾವ ಡಬ್ಬೆಯಲ್ಲಿ ನೀರು ಕೂಡ್ತದ ಆ ಬಣ್ಣದ ಆಕಾರ ರೂಪವನ್ನು ತಾಳ್ತದ. ನೀರು ಕೆಂಪಿನಲ್ಲಿ ಸೇರಿತು ಕೆಂಪಾಗ್ತದ, ಗುಲಾಬಿಯಲ್ಲಿ ಗುಲಾಬಿ ಆಗ್ತದ. ಹೌದಲ್ಲ? ಉಪಾದಿಗಳಂತ ಅರ್ಥ, ಭಾವಗಳು. ಅದೇ ರೂಪವನ್ನು ಹೊಂದುವಂತೆ ಜೀವನು ಕೂಡ ದೇಹಾದಿ. ದೇಹ ಅನ್ನುವುದು ಒಂದು ಡಬ್ಬೆ ಆದ ಬಣ್ಣದ್ದು, ಇಂದ್ರಿಯ ಅನ್ನುವಂಥದ್ದು ಒಂದು ಡಬ್ಬೆ ಅದ. ಮತ್ತೆ ಅನಂತ ರೀತಿಯಿಂದ ಇರುವಂಥ ಉಪಾದಿಗಳೇನವ, ಆಯಾ ಉಪಾದಿಯಲ್ಲಿ ಹೋಗಿ ಬಿದ್ದರೆ ಸಾಕು, ನೀರು ಬಿದ್ದರೆ ಸಾಕು, ನೀರು ಆ ಬಣ್ಣನೇ ಆಗಿಬಿಡ್ತದೆ. ಅದರಂತೆ ಇಲ್ಲಿ ಅನಾತ್ಮಗೊಡನೆ ಬೆರೆತು ಆಯಾ ರೂಪವೇ ತಾನೆಂದು ತಿಳಿಯುವನು. ಅನಾತ್ಮಲಿದು ಬಣ್ಣ ನೀರಲ್ಲ, ನೀರು ಬಣ್ಣ ಅಲ್ಲ. ಹೌದಲ್ಲ? ಬೇರೆ ಬೇರೆ. ತಾನು ಅರಿವು ರೂಪ ಇರ್ತಕ್ಕಂಥ ಆತ್ಮಸ್ವರೂಪನಾದವನು ಅನಾತ್ಮವಾದ ಇಂದ್ರಿಯಾದಿಗಳ ದೇಹಾದಿಗಳ ಮುಂದೆ ಹೇಳ್ತಾರೆ. ಅಲ್ಲಿ ಕೂಡಿದ ತಕ್ಷಣ ಆಗೇ ಬಿಡ್ತದ. ಹೀಗೆ ಮೊದಲನೇದವನಿಗೆ ಭೂತ ವಿಕೃತಿ ಅಂತ ಹೆಸರು ಬಂತು. ಮೊದಲನೇ ಅವಸ್ಥೆ ಯಾವುದು? ಭೂತ ವಿಕೃತಿ. ಅಂದ್ರೆ ಭೂತ ವಿಕೃತಿಯಿಂದೇ ಮಾತಾ ಪಿತರ ರೇತೋ ರಕ್ತ ಯೋಗದ ಪರಿಣತಿಯಿಂದ ಜಾತ ಮಾದ ಈತನು ತಾನು ಏನೇ ಜೀವಂಗೆ ಭೂತಾತ್ಮನೆಂದೆಂಬ ಹೆಸರಕ್ಕೂ. ಹೆಸರಿಲ್ಲದವನಿಗೆ ಹೆಸರು ಬಂದು ನೋಡಿ. ತಾಯಿ ಗರ್ಭದಲ್ಲಿ ಇರುವಾಗ ಹೆಸರಿಲ್ಲ, ಗರ್ಭದಿಂದ ಅಲ್ಲಿದ್ದಾಗ ಹೆಸರಿಲ್ಲ, ಗರ್ಭದಿಂದ ಹೊರಗೆ ಹೆಸರಿಲ್ಲ. ಹೆಸರು ಇಲ್ಲದವನಿಗೆ ಹೆಸರು ಬಂದು ಇವು ಹೆಸರು ಯಾರಿಟ್ರಂತ. ಹೊರಗೆ ಬಂದಲೆ ದೇವೇಂದ್ರಪ್ಪ, ಸುಗಪ್ಪ, ರಾಮ, ಹನುಮಂತ ಅಂತ ಇಟ್ಟಾರ. ಹೊರಗೆ ಬಂದ ಇಟ್ರು ಇಡ್ಲಿ, ಈ ಒಳಗೆ ಯಾರಿಟ್ರು ಅಂತೀವು. ನೀನು ಭ್ರಮೆಯಿಂದ ನೀನು ಮತ್ತೆ ಹುಚ್ಚೋದ್ರದಂಗ. ನಾನು ನನ್ನ ಹೆಸರು ಕೂಗಿದ್ರೆ ಅಥವಾ ಹೇಳಿದ್ರೆ ಜಗತ್ತಿನ ಜನ ಕೇಳ್ತಾರ. ನಾನು ಎಲ್ಲರೂ ಒಮ್ಮೆ ಸುಗಪ್ಪ ಅಂದೆ, ಒಮ್ಮೆ ಪೂಜಾರಿ ಅಂದೆ, ಹನುಮಂತ ಅಂದೆ, ರಾಮಂದೆ, ಸಿದ್ದಣ್ಣ ಅಂದೆ ಅಂತಂದ್ರೆ ಜನ ಹುಚ್ಚಿಡೋದು ನಿವನಿಗೆ ಹೆಂಗಂತಾನಲ್ಲ ಅಂತಾರಿಲ್ಲ. ಅದರಂಗೆ ಇಲ್ಲಿ ಕೂಡ ಭ್ರಮೆ ಹಿಡಿತು ಅಂತ. ಯಾರಿಗೆ? ಜೀವನಿಗೆ ಪಂಚಭೂತಗಳ ವಿಕಾರದಿಂದಾಗಿದ್ದಲ್ಲಿ ದೇಹ. ಇದು ಸ್ಪಷ್ಟತೆ ಶಾಸ್ತ್ರ ಪುನಃ ಪುನಃ ಸಿಗ್ತವಂತನ ತಿಳ್ಕೊಬೇಡ್ರಿ. ಸಮಯನ ವ್ಯರ್ಥ ಮಾಡಬೇಡ್ರಿ. ಮತ್ತೆ ಉಳಿದ ವಿಚಾರಕ್ಕೆ ಬಹಳ ತಲೆ ಕೊಡಬೇಡ್ರಿ. ಶಾಸ್ತ್ರಕ್ಕೆ ಬಹಳ ಗಮನ ಕೊಡ್ರಿ. ಆಯುಷ್ಯ ಯಾರ್ದು ಯಾವಾಗ ಗೊತ್ತಿಲ್ರಿ. ನಾವು ಇಷ್ಟು ವರ್ಷ ಕೇಳಿದ್ವಲ್ಲ, ಆತ್ಮ ನಾನೆಂಬ ನಿಶ್ಚಯ ಆಗ್ಯದನು? ಎಷ್ಟು ವರ್ಷ ನಾವು ಕೇಳ್ಕೊಂತ ಬಂದೇವಲ್ಲ, ಆತ್ಮನೇ ನಾನು ಅನ್ನುವ ನಿಶ್ಚಯ ಆಗದೇನು ಆಗಿಲ್ಲ ಅಂತ ಇಟ್ಕರಿ. ಮತ್ತೆ ಇನ್ನು ಎಷ್ಟು ವರ್ಷಕ್ಕೆ ಆಗೋದು? ಇನ್ನು ಆಗೋದು ಎಷ್ಟು ವರ್ಷ? ಅದಕ್ಕೆ ಬಡನ ಒಂದು ಚೂರು ತಪ್ಪಿದ್ರೆ ಮುಂದಿನ ಜನ್ಮ ನಿನಗೆ ರಿಸರ್ವೇಶನ್ ಮಾಡಿಲ್ಲಪ್ಪ. ಯಾವ ಜನ್ಮಕ್ಕೆ ಹೋಗ್ತಿದ್ದು, ಎಲ್ಲಿಗೆ ಹೋಗ್ತಿದ್ದು, ಏನೇನು ಆಗ್ತದೋ ಮುಂದೆ. ಈಗಿನ ಕಾಲದಲ್ಲಿ ವರ್ತಮಾನದಲ್ಲಿ ಕಲಿಯುಗದ 5,000 ಚಿಲ್ಲರೆ ವರ್ಷದಲ್ಲಿ ಜಗತ್ತಿನಲ್ಲಿ ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು ಅನ್ನೋದನ್ನ ಹಿಂದೆ ಯಾವುದು, ಮುಂದೆ ಯಾವುದು, ಇಷ್ಟು ಪ್ರಜ್ಞೆನ ತಪ್ಪಿಸುವಂತ ಈ ಕಾಲದಲ್ಲಿ ಇನ್ನೊಂದು 10,000 ವರ್ಷ ಹೋದ್ರೆ ಈ ಜಗತ್ತಿನ ಗತಿ ಏನೇನು ಆಗ್ಬೋದು ನೋಡ್ರಿ. ಅಂತ ಪರಿಸ್ಥಿತಿಯನ್ನು ನೋಡಕ್ ಮತ್ತೆ ಹುಟ್ಟಿ ಬರ್ಬೇಕಾ? ಇವತ್ತು ಜಗತ್ತಲ್ಲಿ ಏನ್ ನಡೀತದಂದ್ರೆ ಜಗತ್ತಿಗಂತ ನಾವು ತಿಳ್ಕೋಬಾರ್ದು, ನಾಳೆ ನಮ್ಮನೆಗೂ ಬರೋದಾದದ್ದು. ಈ ಜಗತ್ತನ್ನು ನಾವು ವಾಸ ಮಾಡ್ತೀವಿ ಅಂದ್ರೆ ನಾಳೆ ಜಗತ್ತಿಗೆ ಆದದ್ದು ಬರಂಗಿಲ್ಲ ನಮ್ಮನೆಗೆ.
ಅದರ ಎಚ್ಚರಿಕೆಯನ್ನು ಇಟ್ಟುಕೊಂಡೇ ನಾವು ಪ್ರತಿಯೊಂದು ವಿಚಾರ ಮಾಡಬೇಕು. ಯಾರೇ ಇರಲಿ, ಯಾವುದೇ ವಿಚಾರ ಇರಲಿ, ಅವ್ರದ್ದೇನಪ್ಪ, ಅವ್ರ ಸಂಬಂಧನೇ ಇಲ್ಲ, ಅವ್ರ ಸಂಬಂಧ ಆಯ್ತಲ್ಲ, ಆ ಬೆಂಕಿ ನಾಳೆ ನಿಮ್ಮ ಮನೆಗೆ ಬರಂಗಿಲ್ಲ. ಹಾಗಾಗಿ ಅಂಥ ಕಾಲವನ್ನು ನೋಡಕ್ಕೆ ಹುಟ್ಟಿ ಬರ್ಬೇಕಾ? ಹಾಗಾಗಿ ಇದನ್ನ ಮೊದಲು ವಿಚಾರ ಮಾಡಿ ತಿಳಿಯರಂತಾರೆ. ಪಂಚಮಹಾಭೂತದಿಂದ ಆಗಿರಲಿ ಶರೀರ. ಹಾಗೆ ಈ ದೇಹದಲ್ಲಿ ಕಠಿಣವಾದ ಭಾಗ ಯಾವುದಂತ ಹೇಳಿದಿವಿ? ಪೃಥ್ವಿದು. ಪೃಥ್ವಿ ಅಂದ್ರೆ ಭೂಮಿದು. ರಸಭಾಗ ಯಾವುದು? ನೀರಿಂದು. ಉಷ್ಣ ಭಾಗ ಯಾವುದು? ಅಗ್ನಿದು. ವಾಯು ಭಾಗ ಯಾವುದು? ವಾಯುಂದು. ಸ್ಪರ್ಶ ಭಾಗ ಯಾವುದು? ಗಾಳಿ. ಆಕಾಶ ಭಾಗ ಯಾವುದು? ಆಕಾಶವಾಯುದು. ಏನಾಗ್ತದಂದ್ರೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಭೂತಗಳಿಂದ ವಿಕಾರ ಆಗಿ, ಅವೇ ವಿಕಾರ ಆಗ್ಯಾವ. ಭೂತನೇ ವಿಕಾರ ಆಗ್ಯಾವಂದ್ಮೇಲೆ ಈ ದೇಹ ವಿಕಾರ ಆಗ್ಲಾರ್ದಿರ್ತದೇನು? ಕಾರಣ ವಿಕಾರ ಆದಾಗ ಕಾರ್ಯ ವಿಕಾರ ಆಗದೆ. ಆ ಕಾರಣ ಪಂಚಭೂತದಿಂದ ವಿಕಾರವಾಗಿ ಅದು ಕೌಶಿಕಮಯ ಒಂದು ಹಿಂದೆ ಹೇಳ್ಯಾರಲ್ಲ, ರೇತೋ ರಕ್ತದ ಪರಿಣಾಮವಾಗಿ ಉಂಟು. ಕೊನೆಗೆ ಎಲ್ಲಿ ಬಂತು? ರಕ್ತವೀರ್ಯ ರೂಪದಲ್ಲಿ ಬಂತು. ಇಂಥ ರಕ್ತವೀರ್ಯದಿಂದ ಕೂಡಿದ ಲಕ್ಷಣ ಅವಲ್ಲ ಇವಕ್ಕ. ರಕ್ತಕ್ಕೂ ಒಂದು ಲಕ್ಷಣ ಅದ, ವೀರ್ಯಕ್ಕೂ ಒಂದು ಲಕ್ಷಣ ಅದ. ಅದು ಎಷ್ಟು ದುರ್ವಾಸನೆಯಿಂದ ಕೂಡ ಬಂದ್ರೆ ಹೊರಗೆ ಬಂದಾಗ ಗೊತ್ತಾಗ್ತದೆ. ದೇಹದ ಒಳಗೆ ರಕ್ತ ಅದ, ದೇಹದ ಒಳಗೆ ವೀರ್ಯ ಅದ, ಅದರ ವಾಸನೆ ನಮ್ಗೆ ಗೊತ್ತಾಗವಲ್ತು. ಹೌದಾ? ಅದೇ ಒಂದು ಕ್ಷಣ ಹೊರಗೆ ಬಿತ್ತು ಅಂದ್ರೆ ದುರ್ವಾಸನೆ ಎದ್ದೋಗ್ತದೆ. ಇಂತಹ ಶರೀರವೇ ತಾನೆಂದೇ ತಿಳಿಯೋದ್ರಿಂದ ಇವನಿಗೆ ಭೂತಾತ್ಮಕಂದ್ರು. ಇವನಿಗೇನು ಹಿಡ್ದರೆ? ಭೂತ ಹಿಡ್ದದ, ದೆವ್ವ ಅಂತೀವಲ್ಲ. ಮತ್ತೆ ಈ ದೆವ್ವ ಹಿಡಿಲಾರ್ದವ್ರು ಜಗತ್ನಾಗ ಎಷ್ಟು ಮಂದಿ ಯಾರ? ಮಹಾತ್ಮರ ಭೂತ ಇದು. ಎಲ್ಲರೂ ಹುಚ್ಚರಂತ ಯಾಕಂತಾರ? ತಲೆ ಕೆಟ್ಟಿಲ್ಲ, ರೋಡಿಗೆ ಹೋಗೋದಿಲ್ಲ, ಬಟ್ಟೆ ಬರ ಹರ್ಕೊಂಡಿಲ್ಲ, ದಿಗಂಬರ ತಿರುಗಂಗಿಲ್ಲ. ಆದ್ರೆ ಮಹಾತ್ಮರ ಅನುಭಾವಿಗಳ ದೃಷ್ಟಿಯಲ್ಲಿ ಎಲ್ಲ ದೆವ್ವಗಳಪ್ಪ ಅಂದರು. ಮತ್ತೆ ಈ ದೆವ್ವ ಹಿಡಿದ್ರೆ ದೇಹನ ನಂಬದು, ಮತ್ತು ಅವ್ರು ಹೇಳಿದ ಸುಳ್ಳ. ಹಾಗಾಗಿ ಬಳಿಕ ಆಮೇಲೆ ಏನಾಯ್ತು? ನೆರೆ ಬುದ್ಧೀಂದ್ರಿಯ, ಕರ್ಮೇಂದ್ರಿಯ ಎಂಬ 2 ವರ್ಗ ಅರಿವ ಮಾಡುವ ಎಲ್ಲವನ್ನು ತಾನೇ ಅರಿದನು, ಎಸಗಿದನು ಎಂಬುದು ಅದರಿಂದ ಜೀವಂಗೆ ಮೆರೆಬದು ಕೇಳು ಇಂದ್ರಿಯ ಆತ್ಮತೆ. ಅಲ್ಲಿ ಭೂತಾತ್ಮತೆ, ಇಲ್ಲಿ ಇಂದ್ರಿಯ ಆತ್ಮತೆ. ಚೆನ್ನಾಗಿ ಬುದ್ಧೀಂದ್ರಿಯ, ನೆರೆ ಅಂದ್ರೆ ಚೆನ್ನಾಗಿ, ಬುದ್ಧೀಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯ, ಬುದ್ಧೇಂದ್ರಿಯ. ಕರ್ಮೇಂದ್ರಿಯ ಅಂದ್ರೆ ಕರ್ಮೇಂದ್ರಿಯಗಳು. ಈ 2 ಕೂಡ ಇವಲ್ಲ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ವಾಕ್, ಪಾಣಿ, ಪಾದ, ಗುದ, ಗುಹ್ಯ ಸಂಸ್ಕೃತ ಶಬ್ದ. ವಾಕ್ ಅಂದ್ರೆ ಬಾಯಿ, ಪಾಣಿ ಅಂದ್ರೆ ಕೈ, ಪಾದ ಅಂದ್ರೆ ಕಾಲು, ಗುದ ಗುಹೆ ಅಂದ್ರೆ ಮಲಮೂತ್ರ ಬಿಡುವ ಜಾಗ. ನಮಗಾವೆಲ್ಲಿವು? ಇವಕ್ಕ ಕರ್ಮೇಂದ್ರಿಯ. ಇನ್ನು ಜ್ಞಾನೇಂದ್ರಿಯ ಅಂದ್ರೆ ಶ್ರೋತ್ರ, ತ್ವಕ್ಕು, ಜಿಹ್ವೆ, ನೇತ್ರ, ಗ್ರಹಣ. ಅಂದ್ರೆ ಕೇಳುವ ಕಿವಿ, ನೇತ್ರ ಅಂದ್ರೆ ನೋಡುವ ಕಣ್ಣು, ತ್ವಕ್ಕಂದ್ರೆ ಚರ್ಮ, ಗ್ರಹಣ ಅಂದ್ರೆ ವಾಸನೆ, ಮತ್ತಿನ್ನೊಂದು ಯಾವುದು? ಸ್ತೋತ್ರ, ನೇತ್ರ, ವಾಕ್ ಅಲ್ಲ, ಜ್ಞಾನೇಂದ್ರಿಯ, ಜೀವ್ಯ. ಹೌದಿಲ್ಲ? ಇವು 5 ನಮ್ಮಲ್ಲಿ ಯಾವಲ್ಲ ಇದ್ದು. ಇವೇನು ಮಾಡಿದ? ಜ್ಞಾನೇಂದ್ರಿಯದಿಂದ ಕೂಡಿ ನೋಡುತ್ತೇನೆ, ಕೇಳುತ್ತೇನೆಂದು ಅಭಿಮಾನ ಪಟ್ಟು ನೋಡು.
ಇವು ಜ್ಞಾನೇಂದ್ರಲ್ಲ. ಇವನೇನ್ ತಗೊಂಡು ಇವು ಕೇಳ್ತಾವ ಕಿವಿ. ಇಲ್ಲೇ ಸಮೀಪ ಮಾತು ನೀನೇ ಕೇಳಂಗಿದ್ರೆ ಕಿವಿ ಮಂದಾದ್ರೆ ಕೇಳ್ಬೇಕಾಗಿತ್ತಪ್ಪ. ಅನುಭವಕ್ಕವಲ್ಲ. ನೀನೇ ನೋಡ್ತಾನಂದ್ರೆ ಕಣ್ಣು ಏನಾದ್ರು ದೋಷ ಬಂದ್ರೆ ನೀನು ನೋಡ್ಬೇಕಾಗಿತ್ತು. ಅಂದ್ರೆ ಅರ್ಥ ಆಯ್ತು, ಜ್ಞಾನೇಂದ್ರಗಳೇನವ, ಅವು ಜಡವ, ಅವು ಕೇಳೋವನಲ್ಲ, ಅವು ನೋಡೋವಲ್ಲ. ಅದು ಇವನೇ ತಕೊಂಡ ನಾನೇ ಕಿವಿಯಿಂದ ಕಿವಿ ಕೇಳುವ ಕಿವಿನೇ ನಾನು, ನೋಡುವ ಕಣ್ಣೇ ನಾನು ಅನ್ಕಂಡ ಕಣ್ಣಿಗೆ ಏನನ್ನಾದ್ರೆ ನನಗಾಯ್ತಂದ, ಕಿವಿಗೇನಾದರೂ ನನಗಾಯ್ತಂದ ಅದರ ಮಂದತ್ವ ಪಟುತ್ವದ ಭಾವ ಎಲ್ಲ ತನ್ನ ಮೇಲೆ ಆರೋಪ ಮಾಡಿಕೊಂಡು ಅವುಗಳೇ ನಾನಂತ ಧ್ಯಾನವನ್ನು ಮಾಡಿಕಂತ ಕುಂತೀವಿ. ನನ್ನ ಕಿವಿ ಹಿಂಗಾಯ್ತು, ಕಣ್ಣು ಹಿಂಗಾಯ್ತು, ನಾಲಿಗೆ ಹಂಗಾಯ್ತು. ಹೌದಿಲ್ಲ? ಅದಕ್ಕೆ ಅಭಿಮಾನ ಅಂತ. ಇದು ಅಭಿಮಾನ, ಸ್ವಾಭಿಮಾನ ಅಲ್ಲ, ಇದು ದುರಭಿಮಾನ ಅಂತಾರೆ. ಯಾಕಂದ್ರೆ ಪಾದಪಾಣಿಗಳಾದ ಕರ್ಮೇಂದ್ರಿಯಗಳನ್ನು ಕೂಡಿ ನಡೆಯುತ್ತೇನೆ, ಹಿಡಿಯುತ್ತೇನೆಂದು ಅಭಿಮಾನಿಸುವನು. ಇದರಿಂದ ಜೀವನಿಗೆ ಇಂದ್ರಿಯ ಆತ್ಮನೆಂಬ ಹೆಸರು ಬಂತು. ಅದೇ ಒಬ್ಬ ಜೀವನಿಗೆ ಬಂದದ. ಕಾರಣ ಅನುಭವಕ್ಕೆ ಹೆಂಗ್ ತಗೋಕ್ರಿ ಅಂದ್ರೆ, ಕೈಯಿಂದ ಹಿಡಿತೀವಿ, ಕಾಲಿಂದ ನಡಿತೀವಲ್ಲ, ಇವೆಲ್ಲ ಸಹಜವಾಗಿ. ಮತ್ತು ಮನೆಯಲ್ಲಿ ಮಲಗಿರ್ತೀವಿ, ಬೆಳಕ ಇರೋದ್ರಾಗಿ ಎಬ್ಬಿಸನ್ನು ಎದ್ದೇಳಿಲ್ಲ ಅಂದ್ರೆ ಅರ್ಥ ಏನೋ ಇವನು ಸತ್ತಾನಂತಾನೆ. ಎಚ್ಚರ ಆಗಿಲ್ಲ ಅಂದ್ರೆ ಹೋಯ್ತಪ್ಪ ಅಂತ. ಕೈ ಕಾಲಿಲ್ಲೇನು ಅವಾಗ, ಕಣ್ಣನಿಲ್ಲೇನು, ಕಿವಿನ ಅವ, ಎಲ್ಲವ ಅವ. ಮತ್ತು ನಿನ್ನೆ ಯಾರು ಎಬ್ಬಿಸ್ತಾರ ಗೊತ್ತದೇನು ನಿನಗೆ? ಯಾರು ಎಬ್ಬಿಸ್ತಾರ ಅನ್ನೋದು ಗೊತ್ತೇ ಇಲ್ಲ. ಅವ್ರ ಶಬ್ದದಿಂದ ಏ ಕಾಕ, ಏ ತಾತ, ಎಪ್ಪೋ, ಅಣ್ಣ, ತಮ್ಮ ಅಂತ ಕೂಗಿ ಚೀರಾಡ್ತಾರ, ವೈಕಂತಾರ, ಕೇಳಿ ಕಿವಿ ಅವಲ್ಲ. ಮತ್ತು ಈಗೆಲ್ಲ ಅಂತಿದ್ದಲ್ಲಪ್ಪ, ನಾನೇ ಕೇಳುತ್ತೇನೆ, ನಾನೇ ನೋಡುತ್ತೇನೆ, ನಾನೇ ಹಿಡಿಯುತ್ತೇನೆ, ನಾನೇ ನಡೆಯುತ್ತೇನೆ. ಇವೆಲ್ಲ ಅಭಿಮಾನ ಅದಲ್ಲ. ಅಭಿಮಾನದ ಕೆಲಸವಿನ ಇದು ಆತ್ಮನ ಕೆಲಸ ಅಲ್ಲ ಇವು. ಹಾಗಾಗಿ ಇವನಿಗೆ ಇಂದ್ರಿಯಾತ್ಮನೆಂಬ ಹೆಸರು ಬಂತು. ಎರಡನೇದ್ದು ಮೊದಲದು ಭೂತಾತ್ಮಕಂತ ಹೆಸರು. ಮೂರನೇದು ಮಾನಸಾದಿಗಳ ಎಸಗಿದ ಕರ್ಮತತಿಯನ್ನು ತಾನು ಎಸಗಿದನೆಂಬ ಬಗೆಯಿಂದೇ ಮಾನಿನಿ ಕೇಳು ಅಹಂಕರಣಾತ್ಮನೆಂಬ ಅಭಿಧಾನವೇ ಜೀವಂಗೆ ಸಮಯಸರ್ಕು ಅಂದ್ರೆ ಪ್ರಾಪ್ತವಾಗ್ಬೋದು. ಹೆಂಗ ಪ್ರಾಪ್ತ ಆಯ್ತು? ಮಾನಸಾದಿಗಳಂದ್ರು ಬರೇ ಮಾನಸ ತಗೊಂಡು ದಿ ಅಂತ ಉದ್ದೇಶಿಟ್ರು. ಅಲ್ಲಿ ಏನದ? ಮನ, ಬುದ್ಧಿ, ಚಿತ್ತ, ಅಹಂಕಾರ, ಜೀವ, ಇವಿಷ್ಟು ತಗೋಬೇಕಲ್ಲಿ. ಆ ಮನಬುದ್ಧಿ ಮೊದಲಾದವುಗಳು ಏನು ಮಾಡ್ತವ್ರಿ ನಿನಗಂದ್ರೆ, ಮನಸ್ಸು ಸಂಕಲ್ಪ ಮಾಡ್ತದ, ವಿಕಲ್ಪ ಮಾಡ್ತದ, ಸಂಶಯದಿಂದ ಕೂಡ್ಯದ. ಮನಸ್ಸಿನಲ್ಲಿ ಅದು ಸಂಶಯ ಇಲ್ಲದ. ಅಂದ್ರೆ ಸಂಶಯ ಮೊದಲು ಬರೋದು ಮನಸ್ಸಿನಲ್ಲಿ. ಆವಾಗನೇ ಅದು ಸಂಕಲ್ಪ ವಿಕಲ್ಪ ಯಾಕೆ ಆಗ್ತದ, ಇದು ಹೌದು ಅಲ್ಲೋ, ಹೌದು ಅಲ್ಲೋ, ಹೌದು ಅಲ್ಲಂತ ಅದು ಸಂಶಯ ಮಾಡೋದಕ್ಕೋಸ್ಕರವಾಗಿ ಬುದ್ಧಿ ಅನ್ನುವಂಥದ್ದು ನಿಶ್ಚಯ ನಿರ್ಣಯ ಮಾಡ್ತದೆ. ಇದು ಕರೆಕ್ಟ್ ಅದ ಮಾಡು, ಅದು ಹೇಳ್ತದ ನೋಡ್ರಿ. ಹೀಗೆ ಮುಂದೆ ಏನಾಗ್ತದಂದ್ರೆ, ಅವುಗಳನ್ನು ನಾನೇ ಮಾಡಿದೆ, ನಾನೇ ತಿಳಿದೆ, ನಾನೇ ನಿಶ್ಚಯಿಸಿದೆ, ನಾನು ಮನಸ್ಸು ಮಾಡದಿದ್ರೆ ಅದು ಆಗ್ತಿದ್ದಿಲ್ಲ, ನಾನು ಮನಸ್ಸು ಮಾಡೋದಕ್ಕೆ ಅದಾಯ್ತು, ನಾನು ಹಿಂಗ ನಿಶ್ಚಯ ಮಾಡಿದ್ರೆ ಅವತ್ತು ಹಂಗಾಯ್ತು, ನಾ ಮಾಡದಿದ್ರೆ ಆಗ್ತಿದ್ದಿಲ್ಲ ಅನ್ನುವಂಥದ್ದು ಭಾವ ಬಂತಿಲ್ಲ. ಈಗ ಅಂತಲ್ಲ, ಏನಪ್ಪಾ ಯಜಮಾನ ಮನಸ್ಸಲ್ಲಿ ಅದನ್ನಿಂದ ಅಂತ ಕೇಳ್ತೀವಿ.
ಈಗ ಬುದ್ಧಿಗಿದ್ದಿ ಆದಿಲ್ಲ ಅಂತ ಕೇಳ್ತೀವಿಲ್ಲ. ಅಂದ್ರೆ ಈ ಮನಸ್ಸನ್ನು ನಮ್ಮಲ್ಲಿ ಆದಂತ ಅರ್ಥ ಆಯ್ತು, ಬುದ್ಧಿನೂ ನಲ್ಲ ಅಂತ ಗೊತ್ತಾಯ್ತು. ಇರ್ಲಿ, ನಿನ್ನಲ್ಲಿ ಮನಸ್ಸಾದ ಬುದ್ಧಿ ಆದಂತ ನನಗೆ ಹಂಗೆ ಗೊತ್ತಾಯ್ತು. ನಿನ್ನಲ್ಲಿ ಮನಸ್ಸಾದ ಬುದ್ಧಿ ಆದ ಶಾಸ್ತ್ರ ಕೇಳಿದವರಿಗೆ, ನಿನ್ನಲ್ಲಿ ಆದ ಅಂತ ನನಗೆ ಹೆಂಗೆ ಗೊತ್ತಾಯ್ತಂದ್ರೆ ನನ್ನಲ್ಲಿ ಅವ್ಯಾವ, ನನ್ನಲ್ಲಿ ಮನಸ್ಸಾದ ನನ್ನಲ್ಲಿ ಬುದ್ಧಿ ಆದ ಅಂದಾಗ ಯದ್ಭಾವೋ ತದೃಷ್ಟಿ. ಯಾರ್ಯಾರು ಯಾವ್ಯಾವ ಭಾವದಿಂದ ಆ ಮನುಷ್ಯನನ್ನು ತಿಳ್ಕೊಂತಾರೋ ಆ ಭಾವದಿಂದ ಅವನ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಂತಾರೆ. ಜಗತ್ತಿನ ನಿಯಮ ಅವ್ರ ಆತ್ಮಂದಲ್ಲಿದು, ಅದು ಆತ್ಮಂದಲ್ಲ. ಅವರ ಯಾವುದು ಅಂದ್ರೆ ಈ ಕಲ್ಪಿತನ ಭಾವದಿಂದ ಏನು ಬಂದ ತಪ್ಪು ತಿಳುವಳಿಕೆಯಿಂದ ಇವು ಮಾಡ್ತಕ್ಕಂಥ ಅವ್ರ ಮನಸ್ಸು ನಿಶ್ಚಯ ಮಾಡ್ತಾವ, ಅವ್ರ ಬುದ್ಧಿ ನಿಶ್ಚಯ ಮಾಡ್ತಾವ, ಅವರ ಭಾವನೆಗಳು ನಿಶ್ಚಯ ಮಾಡ್ತಾವ. ನಾವು ಅಷ್ಟಕ್ಕೆ ಏನ್ ಮಾಡ್ತೀವಿ, ನಮ್ಮಲ್ಲಿ ಅಹಂಕಾರ ತಾದಾತ್ಮ ಆಗ್ತದೆ. ನನಗೆ ಹಿಂಗ ನಿಶ್ಚಯ ಮಾಡಿದ್ರು, ಈ ರೀತಿ ನಿರ್ಣಯ ಮಾಡ್ತಾವ, ಮಾಡ್ಲಿ, ನಿನಗೇನಾಗದ? ಆತ್ಮ ನೀನಿದ್ದಿ. ಯಾತಕರಿಯದ ಹೋದೆ ಭೂತ ಪಂಚಕ ದೇಹ ಮೆಚ್ಚಿ. ಇದನ್ನ ಮೆಚ್ಚರ ನಾವು ಅದೇ ದೇಹ ಮೆಚ್ಚಿವಿ, ಅವರು ನಮ್ಮ ದೇಹವನ್ನು ಮೆಚ್ಚಾರ. ದೇಹದ ಮಧ್ಯೆ, ಮಾತಿನ ಮಧ್ಯೆ, ಬುದ್ಧಿಗಳ ಮಧ್ಯೆ ತಿಕ್ಕಾಟ ಗುದ್ದಾಟ, ತಿಕ್ಕಾಟ ಗುದ್ದಾಟ. ಆ ನಮ್ಮ ಸ್ವರೂಪ ದೃಷ್ಟಿಯಿಂದ ನೋಡಿದ್ರೆ ಏನದ? ಏನು ಇಲ್ಲವೇ ಇಲ್ಲಲ್ಲಿ. ಹಾಗಾಗಿ ಇದು ಭ್ರಮೆ ಆಯ್ತು ನೋಡಿ. ಈ ಭ್ರಮೆ ಯಾರಿಗೆ? ಸಾಮಾನ್ಯಗೆಲ್ಲ ತಿಳಿದವ್ರಿಗೆ ಮತ್ತೆ ಒಂದೊಂದ್ಸರಿ ಎತ್ತಿ ಹಾಕುವ ಪ್ರಯತ್ನ ಮಾಡ್ತದೆ. ಸಾಮಾನ್ಯ ಆದ್ರೂ ಕೂಡ ಇವು ಮನಬುದ್ಧಾದಿ. ಈ ರೀತಿ ಅಭಿಮಾನದಿಂದ ನಿನಗೇನಾಯ್ತು? ಮೂರನೇದು ಅಂತಃಕರಣಾತ್ಮ, ಭೂತಾತ್ಮ, ಇಂದ್ರಿಯಾತ್ಮ, ಅಂತಃಕರಣಾತ್ಮ. ಇಲ್ಲಿ ಒಂಟಿವನು. ಮತ್ತೆ ಈ ಜೀವನ ಯಾಕೆ ಬಂದು ಇಷ್ಟೆಲ್ಲ ಅಂದ್ರೆ ತಾನು ಮರ್ತದಕ್ಕಲ್ಲ. ತನ್ನ ಸ್ವರೂಪ ತಾನು ತಿಳಿದ್ರೆ ಇವನಿಗೇನು ಆತಿದ್ದಿಲ್ಲ, ಮರ್ತದಕ್ಕೆ. ಜ್ಞಾನ ಆತ್ಮವಾಗಿ ತಾನಿಪ್ಪದನು ಅನಾಕಾರಣೀಕರದಿಂದ ಮರೆದು ತಾನು ಅಜ್ಞನೆಂಬ ಅದರಿಂದೇ ಜೀವಂಗೆ ವಿಜ್ಞಾನ ಆತ್ಮನೆಂದೆಂಬ ಪೆಸರಕ್ಕು. ಇಲ್ಲಿ ಮತ್ತೊಂದು ಹೆಸರು ಬಂತು, ವಿಜ್ಞಾನ ಆತ್ಮನೆಂದು. ಯಾಕೆ ಅನ್ಬೇಕು ವಿಜ್ಞಾನ ಆತ್ಮ ಅಂದ್ರೆ? ಜ್ಞಾನಾತ್ಮನಾಗಿ ಅರಿವೇ ತಾನಾಗಿದ್ದು, ಹೌದಿಲ್ಲ? ಅದನ್ನ ಮರೆತ ಸಲುವಾಗಿಲ್ಲ. ಹೀಗೆ ತನ್ನ ಅರಿವು ಸ್ವರೂಪ ತಾನಾಗಿದ್ದು ಆ ಕರ್ಣಗಳ ಸಮೂಹದಿಂದ ತನ್ನನ್ನು ತಾನು ಮರೆತ ನೋಡು. ಎದಕ್ಕೆ ಮರ್ತೀವಿ ನಾವು ಅಂದ್ರೆ, ನಮ್ಮನ್ನ ನಾವು ಮರಲಿಕ್ಕೆ ಕಾರಣ ಏನಂದ್ರೆ ಇವು ಆಚ್ಛಾದನ ಮಾಡ್ಯಾವ. ಆಚ್ಛಾದನ ಅಂತ ಶಾಸ್ತ್ರದಲ್ಲಿ ಇಲ್ಲಿ ಏನಂದ್ ದೊಡ್ಡ ಬಂಗಾರ ಸಾಮಾನು ಅದ, ಇಲ್ಲಿ ಇಟ್ಟಿರ್ತೀವಿ, ಅಚಾನಕ್ ಒಂದು ಕಾಗದ ಬಿದ್ದಿರ್ತದ, ಬಟ್ಟೆ ಬಿದ್ದಿರ್ತದ. ಮನೆ ತುಂಬ ಹುಡುಕ್ತಿವಿ, ಅಲಮರದಲ್ಲಿ ಹುಡುಕ್ತಿವಿ, ಗೂಟಕ್ಕೆ ಹಾಕಿ ನೋಡ್ತೀವಿ, ಸ್ನಾನ ಮಾಡಲು ನೋಡ್ತೀವಿ, ಎಲ್ಲಿ ಸಿಗೋದಿಲ್ಲ. ಮನೆಗಿಲ್ಲ ಅನ್ನೋದು, ಮನೆಗಾದ. ಅಲ್ಲಿ ಹುಡುಕಾದಾಗ ಎಲ್ಲಿ ಸಿಗಲಾರ್ದು ಎಲ್ಲೇ ಒಂದ್ ಕಡೆ ಸಿಕ್ತಿಲ್ಲ. ಇಷ್ಟತನ ಮನೆಗಿದ್ದಿದೆ, ಹುಡುಕಿರಿಲ್ಲ, ಮನೆಗನಾದಿಲ್ಲ. ಯಾಕೆ ಸಿಗಲಿಲ್ಲ? ಅದು ಕಾಣಲ್ಲ ಅನ್ನಂಗೆ ಯಾವುದೋ ಒಂದು ಮನೆ ಮಾಚಿತ್ತು, ಅದಕ್ಕೆ ಆ ವಸ್ತು ಸಿಗಲಿಲ್ಲ. ಅದ್ರಂಗ ನಮ್ಮ ಸ್ವರೂಪದ ಆನಂದವನ್ನು ಆಚ್ಛಾದನ ಮಾಡಿದ್ವಿ ಯಾವ ಅಂದ್ರೆ ಮುಂದೆ ಹೇಳ್ತಾರೆ. ಈಗೂ ಅದೇ ಮಾತು ಹೇಳ್ತಾರೆ ಸೂಕ್ಷ್ಮವಾಗಿ. ಇವೆಲ್ಲ ಆಚ್ಛಾದನ ಮಾಡ್ಯಾವ. ಮತ್ತೆ ಅವು ತೆಗೆದ ನೋಡ್ಬೇಕಿಲ್ಲ. ಅವ ಬಂಗಾರ ತೆಗೆದ ತಾನು ನೋಡಂಗಿಲ್ಲ, ತೆಗೆದ ಮೇಲೆ ಗೊತ್ತಾಗ ಓ ಇಲ್ಲಿ ಆದ ಬಂಗಾರ ಅಂತ. ಹಾಗಾಗಿ ಜೀವನು ತಾನು ಜ್ಞಾನ ರೂಪನಾಗಿ ಅಂದ್ರೆ ಅರಿವು ರೂಪನಾಗಿ. ಎಂಥ ಅರಿವು ಅಂದ್ರೆ ಈಗೇನೆ ದೇಹ ಮೊದಲುಗೊಂಡು ಇಂದ್ರಿಯಾದಿಗಳು ಅಂತಃಕರಣಾದಿಗಳನ್ನ ನೀನು ಅರಿಯುವವನು ಯಾವ ರೀತಿ ಅರಿತಿದ್ದಿ ಅಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ
ಒಂದು ಮನೆ ನೋಡಿ ಹೆಂಗ ಇದು ಮನೆ ಅಂತ ತಿಳಿದಿದ್ದಿ, ಅದೇ ಪ್ರಕಾರ ದೇಹಗಳನ್ನು ಅಷ್ಟೇ ಅನುಭವದಿಂದ ನೀ ತಿಳಿದಿದ್ದಿ. ನಮ್ಗೆ ತಿಳಿದಿಲ್ಲೇನು? ನನ್ನ ಕೈ ಕಾಲಂತ ಎಲ್ಲ ತಿಳಿತು, ದಿವಸ ಅದ್ರಾಗ ನೋಡೋದಲ್ಲ ನಮ್ಮ ವ್ಯವಹಾರ. ಮನೆ ಕುಂತಾಗ ಕೈ ಹಿಡೋದು ಪಿಡೋದಾಯ್ತು, ಕಾಲು ಇಲ್ಲಿ ತಿರುಗಾಡೋದಾಯ್ತು. ಭಾಳ ವಯಸ್ಸು ಆಮೇಲೆ ಕೈ ಕಾಲು ತಗೊಂಡು ದವಾಖಾನೆಗೆ ಹೋಗೋದು, ಮನೆಗೆ ಬರೋದಾಯ್ತು. ದವಾಖಾನೆಗೆ ಯಾಕೆ ಹೋಗ್ತಿದ್? ನಿನಗೇನಾಗ್ಯದ? ನಿನ್ನ ಕಾಲಿಗೆ ಆಗೋದು ಗೊತ್ತಿಲ್ಲ. ಕಾಲು ಕೈಗಾಗಂತ ಹೋಗ್ತೀವಿ ನಾವು, ಹೋಗಬಾರ್ದಂತ ಅರ್ಥ ಅಲ್ಲ. ಜ್ಞಾನಿಗಳು ಕೂಡ ಅದನ್ನು ಪ್ರಯತ್ನ ಮಾಡಬಾರಂತ ಅರ್ಥ ಅಲ್ಲ. ಆದರೆ ಅವರು ವಿಚಾರ ಮಾಡ್ತಾರೆ, ಧಾತುಜ ಯಾವುದು ಕರ್ಮಜ ಯಾವುದು ಅಂತ ತಿಳ್ಕೊಂಡಿರ್ತಾರೆ. ಅವರು ಶರೀರ ಸಹಕಾರ ಕೊಟ್ಟಿಲ್ಲ ಅಂತ ಅಷ್ಟಿರ್ಬೋದು. ಶರೀರಕ್ಕೆ ಅಥವಾ ಒಳಗ ತಮ್ಮ ಸ್ವರೂಪಕ್ಕೆ ಅದರಿಂದ ಬಹಳ ಬಾಧೆ ದುಃಖ ಆದಂತ ಎಂದು ತಿಳ್ಕೋಬಾರ್ದು ನೋಡ್ರಿ. ಶರೀರಕ್ಕೆ ದುಃಖ ಬಾಧೆ ಇರಂಗಿಲ್ಲ. ಸಹಕಾರ ಅಂದ್ರೇನು? ಅದು ಸಹಾಯ ಮಾಡಂಗಿಲ್ಲ. ಎದಕ್ಕೆ? ವ್ಯವಹಾರಕ್ಕೆ ಸಹಾಯ ಮಾಡಂಗಿಲ್ಲ. ವ್ಯವಹಾರಕ್ಕೆ ಸಹಾಯ ಮಾಡಂಗಿಲ್ಲ. ನನ್ನ ಕಾಲು ಹಿಂಗ ಸ್ವಲ್ಪ ಇದಾಗದಂದ್ರೆ ಭಾಳ ದೂರ ಹೋಗೋಮಂದ್ರೆ ಆಗ್ತದೇನು? ಸಹಾಯ ಮಾಡಿಲ್ಲ ಅಂತ ಅಷ್ಟೇ. ಅದು ಮಾಡಿಲ್ಲ ಅಂತೇಳಿ ನಮಗೇನು ಅಳೋದೇನು? ಅದು ಮಾಡಿಲ್ಲ ಅಂತ ದುಃಖ ಪಡೋದೇನಿಲ್ಲ. ಅದು ಶರೀರ ಧರ್ಮಗಳವು. ಹೀಗೆ ಆವೃತನಾದ್ದರಿಂದ ತನ್ನ ನಿಜ ಸ್ವರೂಪವನ್ನು ಮರೆತು ಏನ್ ತಿಳ್ಕೊಂಡ? ತಾನೇ ಅಜ್ಞಾನ ಅನ್ಕಂಡ. ತಾನೇ ಅಜ್ಞಾನ ಅನ್ಕೊಂಡು ಅದರಿಂದ ವಿಜ್ಞಾನ ಆತ್ಮನೆಂಬ, ಅಂದ್ರೆ ನನಗ ಜ್ಞಾನ ಇಲ್ಲಪ್ಪ, ನನಗೆ ಅರಿವಿಲ್ಲ, ನಾನು ಅಜ್ಞಾನಿ ಅಂತ ಅವನಿಗೆ ಹೆಸರು ಬಂತು. ಇದು 4ನೇ ಹೆಸರು ನೋಡ್ರಿ. ಮೊದಲನೇದು ಭೂತಾತ್ಮ, ಎರಡನೇದು ಇಂದ್ರಿಯಾತ್ಮ, ಮೂರನೇದು ಅಂತಃಕರಣಾತ್ಮ, ಇಲ್ಲಿ 4ನೇದು ವಿಜ್ಞಾನಾತ್ಮ. 4 ಇನ್ನೊಂದಾದ ಅದು ಹೇಳ್ತಾರೆ. ವಿಜ್ಞಾನಾತ್ಮನು ಜೀವನು ಅಗ್ನೋ ಎಂಬ ತನ್ನ ಅಜ್ಞ ಭಾವನೆಯನ್ನು ತಿಳಿದು ಅಂದು ವಿಜ್ಞಾನಾತ್ಮ ತಾನೇ ಬಳಿಕ ಅಂತರಾತ್ಮಕ ಸಂಜ್ಞೆಯಂ ಪಡೆವನು ಅಂತು ಅದರಿಂದೇ ಎಂದ್ರು. ವಿಜ್ಞಾನಾತ್ಮನಂದ್ರು ಏನು? ಅಜ್ಞಾನಿಯಾದ ಜೀವನು. ಅಜ್ಞಾನ ಯಾರಿಗೆ? ಆತ್ಮಕ್ಕೆ ಅಜ್ಞಾನ ಆಗಿದೇನು? ದೇಹಕ್ಕೆ ಅಜ್ಞಾನ ಆಗಿದೇನು? ಅಜ್ಞಾನ ಏನು? ಇಂದ್ರಿಯಾದಿಗಳ ಅಜ್ಞಾನ ಆಗಿದೇನು? ಇಂದ್ರಿಯಾದಿಗಳಿಗೆ ಅಜ್ಞಾನಿ, ದೇಹಕ್ಕೆ ಅಜ್ಞಾನ ಅಂತ ಅನ್ನಕ್ ಬರಂಗಿಲ್ಲ. ಅವೆಲ್ಲ ಜಡ ಸ್ವರೂಪ. ಮೊದಲೇ ಅವಕ್ಕೆ ತನ್ನ ಜ್ಞಾನ ಪರರ ಜ್ಞಾನ ಇಲ್ಲಂದ್ರೆ ಇವನಿಗೆ ಹೆಂಗಾಗ್ಯದ ಹಂಗಾಗ್ಯದ ಅಂತ ಹೇಳಂಗಿಲ್ಲ. ಆದರೆ ಜೀವನು ತಾನು ಅಜ್ಞಾನಿ ಎಂಬ ತನ್ನ ಅಜ್ಞವೃತ್ತಿಯನ್ನು ತಿಳಿದು ತಾನು ಅಜ್ಞಾನಿ ಅಂತ ಹೇಳ್ತಾನಂದ್ರೆ ಅಜ್ಞಾನ ವೃತ್ತಿ ಏನದ? ಅವನು ತಿಳಿದ ಅಜ್ಞಾನ ಅಂತ ಹೇಳ್ತಾನಿಲ್ಲ. ಮುಂದೆ ಜ್ಞಾನ ವೃತ್ತಿ ಎರಡನ್ನ ತಿಳಿತಿ ಅಂದ್ರೆ ಅಜ್ಞಾನ ವೃತ್ತಿಗೆ ಸಾಕ್ಷಿಕನಾಗಿ ನೀನಿದ್ದೆ ಅಂತ. ಅಜ್ಞಾನವೂ ನಿನಗಿಲ್ಲ, ಅಜ್ಞಾನ ವೃತ್ತಿಯೂ ನಿನಗಿಲ್ಲ. ಕಾರಣ ಇಲ್ಲ ಅಂದ್ರೆ ಕಾರ್ಯ ಇಲ್ಲದಿರ್ತದೆ. ಹಾಗಾಗಿ ಅಜ್ಞಾನ ವೃತ್ತಿಯನ್ನು ತಿಳಿದಂದು ಆ ವೃತ್ತಿಗೆ ಸಾಕ್ಷಿಯಾಗಿ ತಿಳಿದ ಕಾಲಕ್ಕೆ ಅದರಿಂದ ತಿಳಿಯೋದ್ರಿಂದ ಜೀವಾತ್ಮನು ಆಮೇಲೆ ತಾನೇ ಸ್ವಯಂ ಅಂತರಾತ್ಮನೆಂಬ ಹೆಸರನ್ನು ಪಡೆಯುವನು ಅಂದ್ರು. ಇನ್ನು ಈ ಜೀವ ಪಂಚಕವಿದ ಖುಷಿ ಎಂದು ಯಾರು ಬೇಕಂತಾರ? ಜೀವ ಪಂಚಕ ಇವು 5 ಮಂದಿ. ಖುಷಿ ಎಂದು ಸುಳ್ಳಂತ ಯಾವಾಗ ಅರ್ಥ ಆಗ್ತದ? ಯಾರಿಗೆ ಆಗ್ತದ? ಸುಳ್ಳು ಅಂತ ಯಾರಿಗೆ ಆಗ್ತದಂದ್ರೆ ಆತ್ಮ ಅನಾತ್ಮ ವಿವೇಕ ವೈರಾಗ್ಯ ಯಾರಿಗೆ ಬಂದದ ಅವರಿಗೆ ಇದು ಆಗುತ್ತದೆ, ಅವ್ರಿಗೆ ಉಳಿದವ್ರಿಗೆ ಆಗೋದಿಲ್ಲ ಅಂತ. ಹಾಗಾಗಿ ಈ ರೀತಿ ವಿಚಾರ ಮಾಡಲು ಅಜ್ಞಾನದ ಭಾವನೆಯಲ್ಲಿ ಜೀವ ಪಂಚಕವಿದು ಜೀವನ 5 ಅವಸ್ಥೆಗಳು. ಇವು ಸುಳ್ಳೆಂದು ಭಾವಿಸಿ ವಿಚಾರ ಮಾಡಿ ನೋಡಲು
ಹೆಂಗೆ ವಿಚಾರ ಮಾಡ್ತಿದ್ದಿ? ಒಂದು ಮನೆ ಕಟ್ಟಿ ಬಾಗಿಲಿಡಬೇಕಾದ್ರೆ ನೀನು ವಿಚಾರ ಮಾಡ್ತಿದ್ದಿ, ಪಂಚಾಂಗ ಕೇಳಕ್ ಗೊತ್ತಿಲ್ಲ. ಏನು ಮಾಡಕತ್ತಿ? ದೊಡ್ಡ ಘನಕಾರ್ಯ. ಒಂದು ಜಡವಾದ ಒಂದು ಬಾಗಿಲು ಕಟ್ಟಿಗೆ ಚೇತನ ಅದೇನು? ಜಡವಾದ ಬಾಗಿಲಿಡಬೇಕಾದ್ರೂ ನಾವು ಒಂದು ಪಂಚಾಂಗ ಕೇಳ್ತೀವಿ. ಕೇಳಬಾರ್ದು ಅಂತ ಅರ್ಥ ಅಲ್ಲ, ನಾ ತಿಳಿಯಕ್ಕೆ ಹೇಳಕತ್ತೀನಿ. ಮತ್ತೆ ಛತ್ತ ಹಾಕ್ಬೇಕಾದ್ರೂ ದಿವಸ ನೋಡ್ತೀವಿ. ಪ್ರತಿಯೊಂದು ಕಾರ್ಯವನ್ನು ಮಾಡ್ಬೇಕಾದ್ರೆ ನಾವು ಕೇಳಿ ಅದನ್ನ ಮಾಡ್ತೀವಿಲ್ಲ. ಇದು ಕೇಳಾರ್ದಾಗ್ತದೇನು? ಇದನ್ನ ಎಲ್ಲಿ ಕೇಳು? ಪಂಚಾಂಗ ಕೇಳಿದ್ರೆ ತಿಳಿಯೋದಿಲ್ಲ. ಅದು ಪಂಚಾಂಗದಾಗ ಈ ವಿಷಯ ಇಲ್ಲ. ಯಜ್ಞ ಮಾಡಿದ್ರು ಮಾಡಬಹುದು, ಯಜ್ಞದಾಗ ಈ ವಿಷಯ ತಿಳಿಸೋದಿಲ್ಲ. ದೇವತ್ವ ಭಕ್ತಿಯನ್ನು ಮಾಡಬಹುದು, ದೇವರು ಕೂಡ ಇದನ್ನು ತಿಳಿಸಂಗಿಲ್ಲ. ಯಾಕಂದ್ರೆ ಈ ಹೊತ್ತಿಗಿರ್ತಕ್ಕಂಥದ್ದು ಗುರುಶಾಸ್ತ್ರಾದಿಗಳಲ್ಲಿ. ಪಂಚಾಂಗ ಎಲ್ಲರ ಮನೆಗೆ ಇಟ್ಕೊಂಡು ಇದೆಲ್ಲ ತಿಳಿತೇನು? ಪಂಚಾಂಗ ಹೇಳೋಲ್ಲ ಹುಡುಕಿ ಹೋಗ್ತೀವಿ. ಶಾಸ್ತ್ರಗಳು ನಮ್ಮ ಮನೆಗ ಅವ್ರಿ ಶಿವಪುತ್ತಾತ್ನವ್ರು ಬರೆದು ಎಲ್ಲೋ ಸಾವು ನಮ್ಮ ಮನೆಗ ಅಂದ್ರೆ ಆಯ್ತಲ್ಲ. ಮತ್ತೆ ಯಾಕೆ ಪಂಚಾಂಗ ಮನೆಗಿದ್ದು ಮಂದಿನ ಕೇಳ್ಕೊತ್ತಪ್ಪ? ಪಂಚಾಂಗದ ತಿಳಿಯಂಗಿಲ್ಲ ಅಂತ ನೀನು ಅವ್ರ ಕಡೆಯಿಂದ ಹೋಗ್ಬೇಕು. ಗ್ರಂಥದಲ್ಲಿದ್ದದ್ದು ಅರ್ಥ ಆಗೋದಿಲ್ಲ ಅಂತೇಳಿ ಎಲ್ಲ ಋಷಿಗಳು ಮುನಿಗಳು ಎಲ್ಲರೂ ಕೂಡ ಯಾಕೆ ಹೋಗ್ಯಾರಂದ್ರೆ ಇದೇ ಕಾರಣಕ್ಕಾಗಿ ಗುರುಗಳಲ್ಲಿ ಹೋದ್ರು. ಅವರು ಹೇಳಿದಾಗ ಗೊತ್ತಾಯ್ತು ನೋಡು, ನಮ್ದು ಪಂಚ ಅಂಗ, ಅದು ಪಂಚಾಂಗ, ಇದು ಪಂಚ ಅಂಗ. ಹಾಗಾಗಿ ಇದನ್ನು ತಿಳಿದ ಮೇಲೆ ಆವಾಗ ಏನಾಯ್ತು? ಇದು ಸುಳ್ಳಾಯ್ತು. ಸುಳ್ಳಾಯ್ತಿಲ್ಲ? ನಿಮ್ಮನೆಗೆ ಏನು ಮಾಡಿದ್ರು ಅಂತ ಹೋದ ಪಂಚಾಂಗ ಇಲ್ಲ ಅದು ಸುಳ್ಳು ಅಂತ ಹೇಳ್ಬಿಡ್ತು ನೋಡಿ. ಧೈರ್ಯವಂತಿಲ್ಲ ನನಗೆ. ಹಂಗ ಇಲ್ಲಿ ಗುರುಶಾಸ್ತ್ರ ಹೇಳ್ತದ ಇದು ಸುಳ್ಳದು, ನಿನಗೆ ಯಾವಿಲ್ಲ ಅಂತ ಹೇಳಿ ಇಲ್ಲೇ ಹೇಳ್ಬಿಡ್ತಾರ ಅವರು. ನಾನು ಸತ್ಯವಾಗಿರುತ್ತೇನೆ ಅಂದ್ರೆ ದೇಹಕ್ಕೆ ಬರುವಂತ ಜನನ ಮರಣ ನನಗಿಲ್ಲ ಅಂತ ಹೇಳ್ದ ಅವನು ಪಂಚಾಂಗ ತೆಗೆದು. ಹೌದು, ಮತ್ತೆ ಜನನ ಮರಣ ನಿನಗಿಲ್ಲ, ಮನುಷ್ಯನ ಸುಖ ದುಃಖ ನಿನಗಿಲ್ಲ, ಬುದ್ಧಿಯ ನಿಶ್ಚಯ ನಿನಗಿಲ್ಲ, ನಾನು ನನ್ನಮ್ಮ ಅಹಂಕಾರ ಇಲ್ಲ, ನಿನ್ನೆ ಬಿಟ್ಟು ಜಗತ್ತಿನಲ್ಲಿ ಇನ್ನೊಂದು ಇಲ್ಲವೇ ಇಲ್ಲ, ಅದಕ್ಕೆ ನೀನೇ ದೇವರು ಅಂತ ಹೇಳ್ಬಿಡ್ತದ. ಈ ಪಂಚಾಂಗ ಕೇಳಿದ ಮೇಲೆ ಮತ್ತೆ ಅವನು ಖುಷಿ ಪಡ್ತಾನಿಲ್ಲ. ಅದು ತಿಳ್ಕೋದಂತ. ಹಾಗಾಗಿ ಜೀವ ಪಂಚಕ ನಿರೂಪಣೆಯನ್ನು ಮಾಡಿದೀವಿ ಅಂತ ಹೇಳಿದಿ. ಮುಂದೆ ಹೇಳ್ತಾರ, ಈಗ ಮುಂದೆ ಇದನ್ನೇ ಬೆಳೆಯನ್ನು ಮಾಡಿಕೊಂಡು ಸಕಲ ಅಹಂ ಕ್ರಿಯೆಯಿಂದ ಭವ ಬಂಧವದು ಪ್ರವರ್ತಕ ಕರ್ಮವೆನಿಪದು ಅಂಗನೆ ಕೇಳು. ಹೇ ಹೆಣ್ಮಕ್ಕಳಾದ ಹೆಂಗಸಾದ ಸ್ತ್ರೀಯೇ ಮೈತ್ರ ಕೇಳು. ಎಲ್ಲ ಅಂದ್ರೆ ಸಕಲ ಅಂದ್ರೆ ಎಲ್ಲ ಅಹಂ ಕ್ರಿಯೆಯಿಂದ ಇವೆಲ್ಲವೂ ಯಾಕೆ ಬಂದವ? 5 ಅಂದ್ರೆ ಮೂಲ ಅಹಂಕಾರದಿಂದ ಬಂದ. ನೀನು ಇವೆಲ್ಲ ಯಾಕೆ ಬಂದ್ರೆ ನೀ ಇಂಥ ಜಾಗಕ್ಕೆ ಹೋಗಿದ್ ನೋಡು, ಆ ಜಾಗಕ್ಕೆ ಹೋಗಿ ಬಂದದ್ರಿಂದ ಇವೆಲ್ಲ ನಿನಗೆ ಬಂದವಂತ ಪಂಚಾಂಗ ಹೇಳ್ತಲ್ಲ. ಅಲ್ಲಿ ಹೋಗಿದ್ದೆ, ಅಲ್ಲಿಂದ ಬಂದದ. ಇದು ಹೆಂಗಂದ್ರೆ ಫಾತಿಮಾ ಸಾವಿತ್ರಿ ಕತೆ ಭಾಳ ಸಲ ಹೇಳಿ ನಾನು. ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಒಬ್ಬ ಹೆಂಗಸಿದ್ಲು, ಆಕೆ ಹರಿದಕ್ಕಿದ್ಲು, ಇನ್ನ ಮದುವೆ ಆಗಿದ್ಲ, ತರುಣ ಅವಸ್ಥೆ. ಊರು ಮುಂದೆ ಹಳ್ಳ ಇತ್ತು. ಪ್ರತಿದಿನ ಹಳ್ಳಕ್ಕೆ ತಮ್ಮ ಮನೆಯ ಬಟ್ಟೆಯನ್ನು ತಗೊಂಡು ಹೋಗ್ತಿದ್ಲು. ಬಟ್ಟೆ ಹೋಗ್ಕೊಂಡು ಮತ್ತೆ ಮನೆಗೆ ಬರ್ತು. ಮಲ್ಲೆ ಬ್ರಾಹ್ಮಣರು ಸೂಕ್ಷ್ಮ, ಅವರ ಆಹಾರ ಪದ್ಧತಿ, ಅವರ ಉಡುಗೆ, ಅವರ ಭಾವ, ಅವರ ಮಾತುಗಳು ನೋಡ್ರಿ. ಬ್ರಾಹ್ಮಣರು ಎಷ್ಟು ಸೂಕ್ಷ್ಮ, ಮಾತಿನಲ್ಲಿ ಅಷ್ಟು ಸೂಕ್ಷ್ಮ, ಪ್ರತಿಯೊಂದಲ್ಲಿ ಬಹಳ ಸೂಕ್ಷ್ಮ ಇರ್ತಾರೆ. ಯಾಕಂದ್ರೆ ಹಿಂದಿನ ಜನ್ಮ ಸಂಸ್ಕಾರ, ಅವ್ರ ಜಾತಿಯಲ್ಲಿ ಸಂಬಂಧ ಅಲ್ಲ, ಸಂಸ್ಕಾರಗಳಂತ. ನಮ್ಮ ಸಂಸ್ಕಾರಗಳು ಎರಬೇರಿರ್ತಾವ. ಅದಕ್ಕೆ ಅವರು ಮನುಷ್ಯರೇ, ನಾವು ಮನುಷ್ಯರೇ. ಅವರಲ್ಲಿ ಬರ್ತಕ್ಕಂಥ ವಿನಯ ವಿನಮ್ರತೆ ನಮ್ಮಲ್ಲಿ ಬರಂಗಿಲ್ಲ ನೋಡ್ರಿ. ಬಹಳ ಮಂದಿ ಅವ್ರದ್ದು ನಮಗೆ ಬರಂಗಿಲ್ಲ, ನಮ್ಮದು ಅವ್ರು ಬರಂಗಿಲ್ಲ. ಯಾಕಂದ್ರೆ ಸಂಸ್ಕಾರ ಅಂತ. ಬಟ್ಟೆ ಹಾಕೊಂಡು ಮನೆ ಬಂದ ತಕ್ಷಣ ಕೇಳರು
ಮನೆಗೆ ಅವ್ರು ಯಾಕೆ ದಿವಸ ಇಷ್ಟು ಜಲ್ದಿ ಬರೋಕೆ, ಯಾಕಮ್ಮ ಸಾವಿತ್ರಿ ಇಷ್ಟ್ಯಾಕೆ ತಡ ಆಯ್ತು ಅಂದ್ರು. ಮೇರಾ ಫಾತಿಮಾ ಅನ್ಲಕ್ಕಿ. ನಾನು ಯಾರಿಗೆ ಸಾವಿತ್ರಿ ಅಂತ ಕರಿತೀರಿ, ನಾನು ಫಾತಿಮಾ ಅನ್ಲ. ಮನೆಗೆ ಬಿಸಿಲಾಗ ಬಂದದ ಹುಡುಗಿ, ಏನೋ ಮಾತಾಡ್ತಂದ್ರು. ಮತ್ತೆ ಮುಂದೆ ಮಾತು ನಡೀತಲ್ಲ, ಊಟಕ್ಕೆ ಏನು ಬೇಕಂದ್ರೆ ಅದು ಚಿಕನ್ ಕೇಳ್ತಿತ್ತು, ಮಟನ್ ಕೇಳ್ತಿತ್ತು, ಅಂಡಕಾಯಿ ಅಂತಿತ್ತು, ಏನೇನೋ ಅಂತಿತ್ತು. ಇವರು ಒಂದೊಂದು ಕೇಳಿದಂಗೆಲ್ಲ ಅವರಿಗೆ ಮನಸ್ಸಿಗೆ ಬಹಳ ಪರಿಣಾಮ ಆಯ್ತು. ಹಾಯ್, ನಮ್ಮ ಸಾವಿತ್ರಿ ಅದು ಎಂದೂ ಕಣ್ಣೆತ್ತಿ ತತ್ತಿನೂ ನೋಡಿಲ್ಲ, ಬರೀ ಶಬ್ದವೂ ಕೇಳಿಲ್ಲ ನಾವು. ಅದು ಕಣ್ಣಾರಂತೂ ಎಂದು ತತ್ತಿ ನೋಡಿಲ್ಲ, ಅವ್ರು ಮಟನ್ ಇಲ್ಲ, ಚಿಕನ್ ಇಲ್ಲ. ಇಂಥದ್ದು ಕೂಡಿ ನನಗೆ ಅದು ಬೇಕು ತಿಂತೀನಿ ಅಂತ ಅಂತದಲ್ಲ, ಏನಾಯ್ತು ಇದಕ್ಕಂದ್ರ ಎಷ್ಟು ಹೇಳ್ತಾರ, ಸಾವಿತ್ರಿ ಸಾಯ್ತು, ಫಾತಿಮಾ ಫಾತಿಮಾ ಅಂತ. ಕೊನೆಗೆ ಗೊತ್ತಾಯ್ತು ಮನೆ ಎಲ್ಲರಿಗೆ ಇದಕ್ಕೇನೋ ಆಗ್ಯದಪ್ಪ ಅಂತ. ಮತ್ತೆ ಅಲ್ಲಿ ಇರ್ತಕ್ಕಂಥ ಭೂತವನ್ನ ಬಿಡಿಸುವಂತ ಒಬ್ಬರನ್ನ ಕರ್ಕೊಂಬಂದ್ರು, ಮಾಂತ್ರಿಕನ. ಬಂದು ತೋರಿಸಿದಾಗ ಆವಾಗ ಈಕೆನ ಮಾತುಗಳು ಎಲ್ಲ ಕೇಳಿ ಕಣ್ಣು ಹಿಡ್ದವನು. ಅವನು ಹೇಳ್ದ, ಏನಪ್ಪ ಹಿಂಗೆ ಯಾಕಂದ್ರೆ, ಇಲ್ಲ ಭೂತ ಹಿಡದ ಕಣ್ಣ, ಭೂತ ಹಿಡ್ದದ. ಏನ್ ಮಾಡ್ಬೇಕು, ಆ ಭೂತ ಬಿಡಿಸ್ಬೇಕು. ಎಲ್ಲಿ ಹಿಡ್ದದ? ಅದು ಬಟ್ಟೆ ಹೋಗಿತ್ತಲ್ಲ, ಅಲ್ಲೇ ಹಿಡ್ದ ನೋಡೋಣ, ಅಲ್ಲೇ ಹಿಡ್ದದ, ಅಲ್ಲಿಂದ ಶುರು ಆಗ್ಯದ. ಈಗ ಅದು ಬಿಡಬಸ್ಬೇಕಾದ್ರೆ ಮತ್ತೇನು ಮಾಡ್ಬೇಕು ಅಂದ್ರೆ, ಇಲ್ಲಿ ಕೆಲವು ಮಾಡಿ ಯಾವ ಜಾಗದಾಗ ಹಿಡ್ದದ ಅಲ್ಲೇ ಹೋಗಿ ಅದನ್ನ ಸುಡ್ಬೇಕಂದ. ಅವೇನು ಮಾಡಿಟ್ರ ಅವನು ಸುಡ್ಬೇಕಂದ. ಆವಾಗ ಏನಲ್ಲೂ ಮೊದ್ಲೇ ಯಥಾರೀತಿ ಏನಲ್ಲೂ ಬಿಟ್ಟ ಮೇಲೆ ಸಾವಿತ್ರ ಅಲ್ಲಿಲ್ಲ. ಆಕೆ ಫಾತಿಮಾ ಆಗ್ಯಾಳೇನು? ಮೊದಲು ಸಾವಿತ್ರಿ ಅಣ್ಣ, ಆಮೇಲೆ ಸಾವಿತ್ರಿ. ಮಧ್ಯಕಾಲದಲ್ಲಿ ಫಾತಿಮಾ ಅನ್ನುವಂತ ವೃತ್ತಿ ಬಂತು ನೋಡು. ಫಾತಿಮಾ ಅಂತಕ್ಕಂಥೆಲ್ಲ ಭಾಷೆ ಬಂತು. ಬ್ರಾಹ್ಮಣರು ಎಂದೂ ಮಾತಾಡಂಗಿಲ್ಲ, ಉರ್ದು ಮಾತಾಡ್ತಿತ್ತು, ಏನೇನೋ ಮಾತಾಡ್ತಿತ್ತು. ಅವೆಲ್ಲ ಬಿಟ್ಟು ಹೋದ್ವಿಲ್ಲ ಮಾಂತ್ರಿಕನಿಂದ. ಅದರಂತೆ ಇಲ್ಲಿ ಕೂಡ ಸದ್ಗುರುನಾಥನಿಂದ ಯಾವ ಜೀವಾತ್ಮಗಿಡದಂತ ಭ್ರಾಂತಿಗಳು ಏನು ಬಿಡದ್ರ ದೆವ್ವ, ಈ ದೆವ್ವ ಬಿಡಬೇಕಾದ್ರೆ ಗುರುಶಾಸ್ತ್ರದಿಂದ ಬಿಡಿಸೋದು, ಅವರೇ ಬಿಡಿಸ್ತಾರೆ. ಅದರಲ್ಲಿ ಹೀಗೆ ಪ್ರವರ್ತಕ ಕರ್ಮವೆಂದು ಇಲ್ಲಿ ಮುಂದೆ ಎರಡು ಕರ್ಮಗಳು ಬರ್ತವ, ಪ್ರವರ್ತಕ ನಿವರ್ತಕ. ಪ್ರವರ್ತಕದಲ್ಲಿ ಎರಡು ಭಾಗ, ನಿವರ್ತಕದಲ್ಲಿ ಒಂದು ಭಾಗ. ಮುಂದೆ ಹೇಳ್ಕಂತ ಹೋಗ್ತಾರೆ. ಒಂದೇ ಪ್ರವರ್ತಕ ಒಂದೇ ನಿವರ್ತಕವೆಂದು ದ್ವಿಭೇದವ. ಆ ಕರ್ಮವು ಮಂದಗಮನೆಯ 8 ತೆರನು ಪ್ರವರ್ತಕ, 1 ತೆರ ನಿವರ್ತಕವಾದೊಂದು ಕರ್ಮಗಳು ತಂದಿಟ್ರು. ಒಂದೇ ಪ್ರವರ್ತಕ ಕರ್ಮ, 8 ಪ್ರಕಾರ ನಿವರ್ತಕ ಕರ್ಮ. ಅವು ಭಾಗ ಮಾಡ್ತಾರೆ. ಹೇಗೆಂದ್ರೆ, ಒಂದೇ ಪ್ರವರ್ತಕ ಒಂದು ಸಂಸಾರಕ್ಕೆ ಕಾರಣವಾದದ್ದೆಂದು, ಒಂದೇ ನಿವರ್ತಕಂ ಒಂದು ಸಂಸಾರವನ್ನು ಸಂಹಾರ ಮಾಡತಕ್ಕದ್ದು. ಒಂದು ಪಾರಮಾರ್ಥಿಕ ಅನ್ಬೇಕು, ಒಂದು ಇನ್ನೊಂದು ಪ್ರಾಪಂಚಿಕ. ಇದು ಎಲ್ಲ ಸಂಸಾರವನ್ನು ಒಂದರಿಂದ, ಸಂಸಾರಕ್ಕೆ 8 ಕರ್ಮಗಳು, 8 ಕರ್ಮಗಳನ್ನು ನಷ್ಟ ಮಾಡ್ತಕ್ಕಂಥ ಒಂದೇ ನಿವರ್ತಕ ಕರ್ಮ ಸಾಕು ನೋಡಿ. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು, ಜ್ಞಾನಗಮನೆ ತಂದಿಟ್ರಲ್ಲಿ ಪಾರಮಾರ್ಥಿಕ ವಿಚಾರ ವಿಷಯದಲ್ಲಿ ಸಾವಕಾಶ ಪ್ರವೃತ್ತಿಯನ್ನು ಹೊಂದಿರುವಂತ ಮೈತ್ರೇಯಿಗಳು ಆ ಕರ್ಮವು ಪ್ರವರ್ತಕವೆಂದು ನಿವರ್ತಕವೆಂದು 2 ಪ್ರಕಾರವಾಗಿರುವುದು. ಆ ಬಳಿಕ ಆ ಪ್ರವರ್ತಕ ಕರ್ಮವು 8 ರೀತಿಯಾಗಿರುವುದು. ನಿವರ್ತಕ ಕರ್ಮ ಮಾತ್ರ ಒಂದೇ ಪ್ರಕಾರವಾಗಿರುವುದು. ಅದನ್ನು ನಷ್ಟ ಮಾಡಬೇಕು, ಇದು ಒಂದು ಸಾಕು ನೋಡ್ರಿ. ಅವು ತಾನು ಅನುಕ್ರಮದಳು ಬಂಧ ಮೋಕ್ಷ ಬೀಜವೆನಿಪ್ಪವು. ಭಾವ ಭೇದನೆಂತವೇ ಕೇಳು ವಿದ್ಯಾ ಅವಿದ್ಯೆಗಳೆಂದೇ ಎನಿಸುವು. ಈಗಲೇ ಅವರ ಅಂದವು ಅರಪವನು ಅರಿ ನೀನಂತೂ. ಮತ್ತೆ ಹೇಳಿದ್ರವರು
ಅವು ತಾವು ಉಕ್ತ 2 ಕರ್ಮ ಹೇಳ್ಯಾರಲ್ಲ, ಆ ಕರ್ಮದಲ್ಲಿ ಕ್ರಮದಿಂದ ಮೊದಲು ಏನವ ಬಂಧಕ್ಕೆ ಕಾರಣ, ಆಮೇಲೆ ಒಂದೇನದ ಮೋಕ್ಷಕ್ಕೆ ಕಾರಣ. ಅಂದ್ರೆ ನಾವು ಬಂಧದಿಂದ ಬಿಡುಗಡೆ ಆಗ್ಬೇಕಾದ್ರೆ ಬಂಧನದ ಕರ್ಮಗಳನ್ನು ಮಾಡ್ಬೇಕನು, ಮಾಡಬಾರದು. ಬಿಡುಗಡೆ ಆಗ್ಬೇಕಾದ್ರೆ ನಿವರ್ತಕ ಕರ್ಮವನ್ನು ಮಾಡಬೇಕು ಅಂತ ಇಲ್ಲಿ ಮುಂದೆ ಕರ್ಮದ ಬಗ್ಗೆ ಹೇಳ್ತಾರೆ. ಇವು ಬಂಧ ಮೋಕ್ಷಕ್ಕೆ ಕಾರಣ ಆಗ್ಯಾವ. ಮತ್ತೆ ಯಾರಿಗೆ ಬಂಧ ಯಾರಿಗೆ ಮೋಕ್ಷ ಅಂದ್ರೆ ನಿನ್ನ ಬಂಧನಕ್ಕೆ ನೀ ಮಾಡಿದ ಕರ್ಮಗಳೇ ಕಾರಣ. ಅದು ಮತ್ತು ಮೋಕ್ಷಕ್ಕಾದರೂ ನೀ ಮಾಡಿದ ಕರ್ಮಗಳೇ ನಿನಗೆ ಸಾಧನ ಆಗ್ತವಿನ ನಿನ್ನ ಜನನ ಮರಣವನ್ನು ಕಳ್ಕೋಬೇಕಾದ್ರೆ ನೀನು ತಿಳ್ಕೊ, ನನ್ನ ಜನನ ಮರಣ ಕಳ್ಕೋಬೇಕಾದ್ರೆ ನಾನು ತಿಳ್ಕೋಬೇಕು. ಇದು ಒಂದು ಮಾತ್ರ ಅರಿವನ್ನಂಥದ್ದು, ಯಾರು ಅವ್ರು ತಿಳ್ಕೋಬೇಕು. ಮತ್ತೆ ಬೇರೆ ಬೇರೆ ಏನಾದರೂ ಕಡಿಮೆ ಬಿತ್ತು, 1-2 ರೊಟ್ಟಿ ಒಂದಿಷ್ಟು ಅನ್ನ ಕಡಿಮೆ ಬಿದ್ದು ಯಾರಾದರೂ ನಮ್ಗೆ ತಂದು ಕೊಡ್ಬೋದು, ನಾವಾದ್ರೆ ನಿಮಗೆ ಕೊಡ್ಬೋದು. ಬೇರೆ ಏನಾದರೂ ಕಡಿಮೆ ಬಿದ್ದರೆ ನೀವು ಕೊಡಬಹುದು, ಇನ್ನೊಬ್ರು ಕೊಡಬಹುದು, ತಗೊಳ್ಳೋದು ನಡೀತದೆ. ಅನ್ನ ನೀರಿನಿಂದ ಎಲ್ಲವೂ ನಡೀತದೆ. ಅದರ ಬಂಧನವನ್ನ ಕಳೆದುಕೊಳ್ಳಲಿಕ್ಕೆ ಯಾರು ಕೊಡೋಕೆ ಬರಂಗಿಲ್ಲ, ಕೊಟ್ಟದ್ದು ತಗೊಂಡು ಕಡೆಗೆ ಹಾಕಿ ಬರಂಗಿಲ್ಲ. ಕೊಟ್ಟದ್ದು ತಗೊಂಡು ಕಡೆಗೆ ಹಾಕಿ ಬರಂಗಿದ್ರೆ ಇನ್ನು ಜಗತ್ತ ಧನ್ಯ ಆಗ್ತಿತ್ತು, ಎಲ್ಲ ಮುಕ್ತರಾಗ್ತಿದ್ರು. ಇದು ಇರೋದಿಷ್ಟೇ. ಅದಕ್ಕೆ ಗುರುಗಳು ಕೊಟ್ರು ಅಂದ್ರೆ ಏನು ಕೊಡಕ್ ಬರ್ತದೇನು? ಇದು ಕೊಡೋ ತಗೋದಲ್ಲ, ಇದು ಉಳಿದು ಎಲ್ಲ ಕೊಡಕ್ ಬರ್ತದ, ತಗೊಳಕ್ ಬರ್ತದ. ಇದು ಒಂದು ಮಾತ್ರನ ಬಿಟ್ಟು ಅಂತ ಯಾವಾಗ ತಿಳ್ಕೊಂಡಿವಿ ನಾವು ಅಂದಾಗ ಆವಾಗ ಇದನ್ನ ತಿಳ್ಕೊಳ್ಳಿ. ನಮ್ಮನ್ನು ನಾವು ತಿಳ್ಕೋತಾನ ಆಗೋದಿಲ್ಲ ಅಂತ ಹೇಳಿದಾಗ ತಿಳ್ಕೋ ಪ್ರಯತ್ನ ಮಾಡ್ತಾರೆ. ಇದನ್ನ ತಿಳಿಲಾರದು ಸುಮ್ಮನೆ ಕೊಡೋ ಪ್ರಯತ್ನ ಅವ್ರು ಎಂದೂ ಮಾಡಂಗಿಲ್ಲ. ಯಾಕೆ ಭಯ ಅದಲ್ಲ, ಜನನ ಮರಣ ಭಯ ಅದ, ಬಂಧ ಭಯ ಅದ. ನಾವು ಬೇರೆ ಬೇರೆ ನೋಡೋ ಗೊತ್ತಾಗ್ತದ. ಇವೆಲ್ಲ ಪರಿಚ್ಛಿನ್ನವಾಗಿರ್ತಕ್ಕಂಥ ವಿಷಯಾದಿಗಳಿಂದ ಆಗ್ತಕ್ಕಂಥ ಏನು ವಿಚಾರಗಳವ ಅವುಗಳನ್ನು ನೋಡಿ ನಾವು ಭಾಳ ಆರಾಮಿ ಅಂತ ಅನ್ಕೊಂಡಿವಿ. ನಾವು ಆರಾಮೀವಿ, ನಮ್ಮನ್ನು ನೋಡಿ ಅವ್ರು ಆರಾಮಾರ. ಈಗ ಇವರು ಇಲ್ಲ ನಮ್ಗಿಂತ ಮೇಲೆ ನೋಡಿ ನಮ್ಗಿಂತ ಅವ್ರು ಆರಾಮಾರ. ಏನು ನೋಡಿ ಅವ್ರು ಆರಾಮಿಲ್ಲ, ಏನು ನೋಡಿ ಅವ್ರು ಆರಾಮ ಏನು ನೋಡಿದ್ದೀವಿ ನಾವು? ಅವರಲ್ಲಿ ಇರ್ತಕ್ಕಂಥ ಹಾಗೆದ ಸಿರಿ ಸಂಪತ್ತನ್ನು ನೋಡಿದೀವಿ, ಆರಾಮಾರ ಅಂತ ತಿಳ್ಕೊಂಡ್ವಿ. ಅವ್ರ ಹತ್ರ ಹೋಗಿ ಕೇಳ್ರಿ, ಗೊತ್ತಾಗ್ತದೆ. ನೀವೆಷ್ಟು ಆರಾಮಿರಿ ಅಂದ್ರೆ ನೀವೇ ಆರಾಮಿರೋ ಮರೆ, ನಮ್ಮ ಸುದ್ದಿ ದೂರ ಅದಂತಾರ ಅವ್ರು. ನಮ್ಮ ಸುದ್ದಿ ದೂರ ಅದ. ಯಾಕಂದ್ರೆ ಇದನ್ನ ಯಾರು ತಿಳ್ಕೊಂಡಾರ ಅವ್ರೊಬ್ಬರನ್ನ ಬಿಟ್ಟು ಆರಾಮ್ ಇದ್ದೀವಿ ಅಂತ ಯಾರು ಹೇಳ್ತಾರಂದ್ರೆ ಕೇಳಬಾರ್ದಂತ ಅರ್ಥಲ್ಲ, ಸತ್ಯ ಅಂತ ತಿಳ್ಕೋಬಾರ್ದು. ಕೇಳಬಾರ್ದಂತ ಅರ್ಥಲ್ಲ, ಸತ್ಯ ಅಂತ ಒಪ್ಪಬಾರ್ದು. ಯಾಕಂದ್ರೆ ಇದು ವ್ಯಾವಹಾರಿಕ ಸತ್ಯ. ಆರಾಮೇನ್ರಿ ಅಂತ ಕೇಳಿದ್ರೆ ಆರಾಮಿ ಅನ್ನೋದು ವ್ಯಾವಹಾರಿಕ ಸತ್ಯ, ಅದನ್ನ ಕೇಳಬೇಕು. ಆದ್ರೆ ಪಾರಮಾರ್ಥಿಕ ಸತ್ಯದಿಂದ ಒಪ್ಪಬಾರದು. ಯಾವಾಗ ಪಾರಮಾರ್ಥದಿಂದ ಒಪ್ಪಬೇಕು? ಗುರುಶಾಸ್ತ್ರಾದಿಗಳಿಂದ ಇದು ಬೆನ್ನತ್ತಿ, ಹೆಂಗ ಸಂಸಾರಕ್ಕೆ ಬೆನ್ನತ್ತಿಲ್ಲ, ಒಂದು ನಿಮಿಷದಲ್ಲಿ ಏನ್ ನೆಲ್ಲಕ್ಕೂ ಸತ್ತಿನ ಬೆನ್ನತ್ತೀವಿ ನಾವು. ಬೆನ್ನತ್ತಿ ಎಷ್ಟು ಮಾಡಿವಲ್ಲ, ಇದಕ್ಕೆ ಬೆನ್ನು ಹತ್ತಿದವ್ರು ಎಷ್ಟು ಮಂದಿ ಉಂಟು? ಇದಕ್ಕೆ ಬೆನ್ನು ಹತ್ತಿದವ್ರು ಎಷ್ಟು ಮಂದಿ ಉಂಟು? ಎಲ್ಲರೂ ನಿಮ್ಗೆ ಗೊತ್ತಿದ್ದ ವಿಷಯ ಅದಲ್ಲ. ಇಲ್ಲಿ ಬಸವಾನಂದರು ಬಂದ್ರು, ಸಿದ್ಲಿಗಪ್ತಾತ್ನವ್ರು ಬಂದ್ರು, ಯಾವುದಕ್ಕೋಸ್ಕರ ಬೆನ್ನು ಹತ್ತಿದ್ವು ನಾವು? ಇನ್ನು ಆಸ್ತಿಗೋಸ್ಕರ, ಹಣಕ್ಕೋಸ್ಕರ, ಅಥವಾ ಇನ್ನೊಂದು ಏನಾರ ಪಡೆಯೋದಕ್ಕೋಸ್ಕರ, ಏನಾನ ಆಗಬೇಕನ್ನೋಕ್ಕೋಸ್ಕರವಾಗಿ ಇಲ್ಲಿ ನಾವು ಉದ್ದೇಶ ಇಟ್ಟುಕೊಂಡು ಬೆನ್ನು ಬಿದ್ದೀವೋ, ಅಥವಾ ಬೇರೆ ಬೇರೆ ಯಾವುದೋ ಲಾಭಕ್ಕಾಗಿ ಬೆನ್ನು ಬಿದ್ದೀವೋ ಅಂದ್ರೆ ಯಾರಾದ್ರೂ ಒಪ್ಪಲಿ, ಯಾರಾದ್ರೂ ಬಿಡಲಿ, ಗೊತ್ತದ ಯಾವುದ ಕಾರಣಕ್ಕಾಗೆಲ್ಲ ನಾವು ಬೆನ್ನು ಬಿದ್ದಿದ್ದೇ ನಮ್ಮನ್ನು ನಾವು ತಿಳ್ಕೊಬೇಕಂತ ಅಷ್ಟೆ. ಅದು ಒಂದೇ.
ಅದರಿಂದ ಏನು ಪರಿಣಾಮ ಆಗ್ತದಂದರೆ ಸುಖ ಆನಂದ ಆಗ್ತದೆ ನೋಡ್ರಿ. ಮನೆ 3 ಅಂತಸ್ತು ಆಗ್ತದ, 6 ಅಂತಸ್ತು ಆಗ್ತದ, 100 ಎಕರೆ ಭೂಮಿ ಆಗ್ತದ, ಕೆಜಿ 10 ಕೆಜಿ ಬಂಗಾರ ಬೆಳ್ಳಿ ಆಗ್ತವಂತ ಈ ವಿಚಾರ ಎಲ್ಲ ಆಗಬಾರ್ದಂತ ಅರ್ಥ ಅಲ್ಲ. ದೈವತಂದ್ರೆ ಆಗ್ತದ. ಅದಕ್ಕೆ ನಾವು ಸೀಮಿತವಾಗಿ ಹೋದರೆ ಈ 8 ಪ್ರವರ್ತಕ ಕರ್ಮಗಳು ನಮ್ಮನ್ನ ಕಟ್ಟಿ ಹಾಕ್ತವ. ಇವು ಕಟ್ಟಿ ಹಾಕ್ತವ. ಮುಂದಕ್ಕೆ ಕೈ ಬಿಡಂಗ್ಲೆ ಇಲ್ಲ ನೋಡು, ಇಷ್ಟು ನೋಡು ಅಂತದ. ಇಷ್ಟು ನೋಡು, ಅಲ್ಲಿ ಹೋಗಿ ನಿಂತ್ರಾಗ ಅದ್ ಮೇಲೆ ಎತ್ತು ನೋಡು, ಬಿಲ್ಡಿಂಗ್ ಹಂಗೆ ಕಾಣ್ತದ. ಈ ಕಡೆ ನೋಡು, ಇದಂಗೆ ಕಾಣಿಸ್ತದ. ಎಲ್ಲ ನಿಂದೆ. ಇಷ್ಟೆಲ್ಲ ಬಿಟ್ಟು ಕಣ್ಣಿಗೆ ಕಾಣೋದನ್ನು ಅನುಭವಿಸ ಬಿಟ್ಟು ಕಾಣಲಾರ್ದನ್ನು ಅನುಭವಿಸಿಕೊಂಡಿದ್ದೆಲ್ಲ ಎಂಥ ಮೂರ್ಖಿದ್ದು ಅಂತ ಮಾಯ ಬಂದು ಉಪದೇಶ ಮಾಡ್ತದೆ. ಗುರುನಾಥ ಮಹಾತ್ಮರು 1 ತಾಸು ಉಪದೇಶ ಮಾಡಿದ್ರೆ ಅದು 11 ತಾಸು ಉಪದೇಶ ಮಾಡ್ತದೆ. ತಿಳ್ಕರಿ ನೀವು. ಇದು 1 ತಾಸು ಮಾಡಿದ ಉಪದೇಶ ಕೆಡಿಸೋದಕ್ಕಾದ 11 ತಾಸು ಪ್ರಯತ್ನ ಮಾಡ್ತದೆ. ಅದರ ಬಲನ ಅಷ್ಟೇ ಅದ, ಸಂಸ್ಕಾರ ಅಷ್ಟೇ ಅದಲ್ಲ. ಅದಕ್ಕೆ ನಾವು ಬಹಳಷ್ಟು ಗಮನ ಎಲ್ಲಿ ಕೊಡ್ಬೇಕಂದ್ರೆ ಪಾರಮಾರ್ಥದ ಕಡೆ ಕೊಟ್ಟು ನಮ್ಮನ್ನು ನಾವು ತಿಳ್ಕೋ ಉಪಾಯದಿಂದ ಈ ಭವದಿಂದ ಮುಕ್ತರಾಗಬೇಕು. ಅಂಥ ಒಂದು ಪಾರಮಾರ್ಥಕವಾದ ಕರ್ಮ ಏನದ ಅದನ್ನು ಮಾತ್ರ ನಾವು ಎಂದಿಗೂ ಬಿಡಬಾರದು ಅಂತ ಮಾತನ್ನು ಅವ್ರಿಗೆ ಹೇಳ್ತಾರೆ. ನಮ್ಮ ಚೆನ್ನಾಗಿ ಬಂದಿಲ್ಲ ಬೆಂಡೆಗಮಳಿಗೆ ಹಚ್ಚೋದು ಶಿವಾಯನ ಮಂತ್ರ ಬೆಂಡೆಗಮಳಿ ಯಾರು ಕೇಳು. ಹಾಂ ಬಿಡು. ಅಂಡು ಮಂಗ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಜಯತು ಜಗತ್ ಆಚಾರ್ಯ ವರನಿಕರಕೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಭೇದ ಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದದಿಂ ಸ್ಥಾಪಿಸುತ್ತಲೀ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಡದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡು ಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಗೋಚರದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮನಸ್ಸಿಗೂ ಮಾತಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತಾನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ
ಶಿವಜೀವರಲಿ ಭೇದ ತೆವೆ ಪುಡುಕಲಿಲ್ಲೆಂಬ ಸುವೇಕ ಅಳವಡಿಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವ್ಯಾದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿ ಮುಸುಕಿದ ಜ್ಞಾನವನು ದಶಗಡಿಪ ಶ್ರೀ ಬಸವಂತ ದೇಶಿಕಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮ ನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಕಿಸುತ್ತ ಟೀಕೆ ತಾತ್ಪರ್ಯವನು ಬರದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ